ಬಂದನು ಇಂದಿರೆ ಅರಸ ಮುಕುಂದನು, ಬನ್ನಿರೋ ಬನ್ನಿರೋ ಓಡೋಡಿ ಬನ್ನಿರೋ. ಇದು ನಮ್ಮ ಧಾತು. ಇನ್ನೊಂದು ಗ್ಯಾಲರಿ ಪ್ರಾರಂಭ ಮಾಡಿದೀವಿ, ಮಂಡಲ ಅಂತ. ಇವರೇ ನಿಮ್ಮ ಸಂಪತ್ತು? ಇವರೆಲ್ಲ ನಮ್ಮ ಸ್ಟ್ಯಾಂಡ್ ಬೈಸು. ಸಂಪತ್ತೆಲ್ಲ ಸೂಟ್ ಕೇಸಲ್ಲಿದೆ. ಇದು ನಮ್ಮ ಭಾಮೆಯ ಜಡೆ. ಮರದಿಂದ ಈ ತರ ಜಡೆಯನ್ನು ಮಾಡ್ತೀವಿ ನಾವು. ಆಭರಣಗಳೆಲ್ಲ ಮರದಲ್ಲೇ ಮಾಡೋದು. ಕರ್ನಾಟಕದಲ್ಲಿ ಇರೋ ವೆರೈಟಿ ಇನ್ಯಾವ ದೇಶದಲ್ಲೂ ಇಲ್ಲ, ಯಾವ ಸ್ಟೇಟ್ ಅಲ್ಲೂ ಇಲ್ಲ. ನೀವು ಬಳಸ್ತಿರುವ ಬೊಂಬೆಗಳೆಲ್ಲವೂ ನೀವೇ ತಯಾರಿಸ್ಕೊತಿದ್ದೀರಿ? ನಾವೇ ತಯಾರಿಸಿ. ಎಲ್ಲೋ ತರಿಸ್ಕೊಂಡಿದ್ದಲ್ಲ ಹಣ? ಯಾರು ಮಾಡೋರೇ ಇಲ್ಲ. ಇದು ನೋಡಿ, ಇದು ತೊಗಲು ಬೊಮ್ಮೆ, ಪೂರ್ತಿ ಚರ್ಮ. ಇವಳು ಶೂರ್ಪಣಕಿ. ಇವಳಿಗೆ ಮೂಗು ಕಟ್ಟಾಗತ್ತೆ, ಇಲ್ಲಿ ಮೇಣ ಮೆತ್ತಿರ್ತೀವಿ ಸ್ಟೇಜ್ ಅಲ್ಲಿ. ಆಮೇಲೆ ಕಂಬರಾಮಾಯಣದಲ್ಲಿ ಅವಳು ರಾಮನ್ ನೋಡಿದಾಗ ಅನ್ಕೋತಾಳೆ, ಸೀತೆ ನೋಡಿದಾಗ ಕುರುಪಿಯಾಗಿರ್ಬಾರ್ದು, ಸುಂದರಿಯಾಗಿ ಬರ್ಬೇಕು. ಸೊ ಇದು 2 in 1 ಇದೆ. ಈ ತರದ್ದೆಲ್ಲ ಟ್ರಿಕ್ ಪಪೆಟ್ಸ್ ಅಂತೀವಿ. ಪೇಂಟಿಂಗು ನಾನೇ ಮಾಡೋದು, ಕಾಸ್ಟ್ಯೂಮು ನಾನೇ ಹೊಲಿಯೋದು. ಒಂದು ವರ್ಷ ಒಂದು ಪ್ರೊಡಕ್ಷನ್ ರೆಡಿ ಆದ್ಮೇಲೆ ಒಂದು ಪರ್ಫಾರ್ಮೆನ್ಸ್ ಅಂತಂದ್ರೆ ಎಷ್ಟು ಬೊಂಬೆಗಳಿರುತ್ತೆ? ರಾಮಾಯಣ 108 ಆಯ್ತು. ಭಕ್ತ ಪ್ರಹ್ಲಾದಲ್ಲಿ ಒಂದು 40 ಇರುತ್ತೆ. ಎಷ್ಟು ಜನ ಆಡಿಸ್ತೀರಿ? 6 ಜನ ಆಡಿಸಿ. ಎಷ್ಟು ಆಗಿರ್ಬೇಕು? 25 ವರ್ಷದಲ್ಲಿ 1000 ಆಗಿರ್ಬೋದು. ತಾಳವಿಲ್ಲದೆ ಜೀವನವಿಲ್ಲಪ್ಪ, ಇಲ್ಲವೇ ಇಲ್ಲ. ಸ್ನೇಹಿತರೆ ನಮಸ್ತೆ, ನಿಮಗೆ ಸ್ವಾಗತ ಧಾತು ಪಪ್ಪೆಟ್ ಥಿಯೇಟರ್ಗೆ ಮತ್ತು ಇಲ್ಲಿನ ಈ ಜರ್ನಿಗೆ. ನಮ್ಮ ಜೊತೆ ಅನುಪಮ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ ಮೇಡಮ್, ಸ್ವಾಗತ ಕಲಾ ಮಾಧ್ಯಮಕ್ಕೆ. ಅನುಪಮ ಮೇಡಮ್ ಅವರು ನಮ್ಮ ಬನಶಂಕರಿ 2ನೇ ಹಂತದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪಪ್ಪೆಟ್ ಶೋ ಅಥವಾ ಪಪ್ಪೆಟ್ ಥಿಯೇಟರ್, ಪಪ್ಪೆಟ್ ರಂಗಭೂಮಿಯ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಮಾಡಿದ್ದಾರೆ, ತುಂಬ ಪ್ರಯೋಗಗಳನ್ನ ಮಾಡಿದ್ದಾರೆ. ನಾವು ನಾಟಕಗಳನ್ನ ನೋಡಿರ್ತೀವಿ, ಆದರೆ ಏನಿದು ಪಪ್ಪೆಟ್ ಶೋ, ಏನಿದು ಬೊಂಬೆಗಳ ಕಥೆ ಅನ್ನೋದನ್ನ ಕೇಳೋಣ, ತಿಳ್ಕೊಳ್ಳೋಣ ಮೇಡಮ್ ಅವರಿಂದ. ಮೇಡಮ್ ನಮಸ್ಕಾರ ಮೇಡಮ್, ಮತ್ತೊಮ್ಮೆ ತಮಗೆ ನಮಸ್ಕಾರ. ನಾನು 4 ತಲೆಮಾರುಗಳಿಂದ ಸೌತ್ ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಅಂದ್ರೆ ಶಂಕರ್ಪುರದಲ್ಲಿ ಹುಟ್ಟು ಬೆಳೆದಿದ್ದು, ಬಸವನಗುಡಿಯಲ್ಲಿ. ಆಮೇಲೆ ಮಧ್ಯ ಒಂದಿಷ್ಟು ಅಮೆರಿಕ ಪ್ರಯಾಣ ಆಯ್ತು. ಸ್ಕೂಲ್ ಕಾಲೇಜ್ ಎಲ್ಲ ಇಲ್ಲೇ, ಮಹಿಳಾ ಸೇವಾ ಸಮಾಜ ಸ್ಕೂಲು, ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ PUC ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ, BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ. ಅಲ್ಲೇ ME ಮಾಡಿದ್ದೀನಿ. ತದನಂತರ ಹೊರದೇಶಕ್ಕೆ ಹೋಗಿ ಬಂದು ವಾಪಸ್ ಈ DVG ರೋಡ್ ಡೆಡ್ ಎಂಡ್ ಅಲ್ಲೇ ನಮ್ಮ ಧಾತು ಇದೆ. ಅಭಿಯಂತರರು ಅಂದ್ರೆ ಇಂಜಿನಿಯರ್, ಅಲ್ಲಿಂದ ಕಲೆಗೆ ಹೇಗೆ ಶಿಫ್ಟ್? ಎರಡು ತುಂಬಾ ಎಕ್ಸ್ಟ್ರೀಮ್ಸ್ ಅನ್ಸುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಅಂದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇತ್ತಲ್ಲ, ಟ್ರೆಡಿಷನಲ್ ಫ್ಯಾಮಿಲೀಸು, ಇವರು ಎಲ್ಲರ ಮನೆಯಲ್ಲೂ ಆ ಕಾಲದಲ್ಲಿ ಒಂದು ಸಂಗೀತ, ನೃತ್ಯ ಪಾಠ, ಆಮೇಲೆ ಒಂದು ಶಿಲ್ಪಕಲೆಯೋ ಅಥವಾ ಪೇಂಟಿಂಗು, ಚಿತ್ರಕಲೆ, ಇದೆಲ್ಲ ಮನೆಯಲ್ಲಿ ಆದದ್ದೇ. ಎಜುಕೇಶನ್ ಜೊತೆಗೂ ಇದು ಹಾಕೊಂಡು ಬಂತು. ಆಮೇಲೆ ಕ್ಲಾಸಲ್ಲಿ ಪಾಠ ಸರಿಯಾಗಿ ಓದ್ತಿದ್ರಿಂದ, ಆಮೇಲೆ ಆಟ ಪಾಠ TV ಎಲ್ಲ ಇರಲಿಲ್ಲ ಅಲ್ಲ, ಸೊ ಟೈಮ್ ತುಂಬ ಇರೋದು. ಮನೆಯ ಪದ್ಧತಿಗಳು ಹೀಗೆ ಇತ್ತು. ಮನೇಲಿ ಎಲ್ಲರೂ ಕಲ್ತಿದ್ದಾರೆ, ನಾನು ಒಬ್ಬಳೇ ಅಂತಲ್ಲ. ಸೊ ಈ ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನಿದ್ರು ಅದ್ರ ಜೊತೆಗೆ ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು ಕಲ್ತಿದ್ದಾರೆ. ಇದರ ಜೊತೆಗೆ ರಾಮಾಯಣ ಪಾಠ, ಇದು ಮಹಾಭಾರತ ಒಂದು ಸ್ವಲ್ಪ ಕಲಿಕೆ ಆಯಿತು. ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿನಿಂದ, ಅಂದರೆ ಒಂದು ಸುಮಾರು 5 ವರ್ಷದಿಂದ ಪ್ರಾರಂಭ ಆಯಿತು. ಸೊ 10ನೇ ಕ್ಲಾಸಿಗೆ ಬರೋಷ್ಟರಲ್ಲಿ ನಮಗೆಲ್ಲವೂ ಇತ್ತು. ಹಾಗಾಗಿ 2 ಒಟ್ಟೊಟ್ಟಿಗೆ ಬಂತು. ಇದು ಅಥವಾ ಅದು ಅನ್ನೋದಿಲ್ಲ. ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಕ್ಲಾಸ್ ತಪ್ಪಿಸ್ಕೊಳ್ಳೋದು ಅಂಥದ್ದೆಲ್ಲ ಏನೂ ಇರಲಿಲ್ಲ. ಎಕ್ಸಾಮ್ ಪಾಡಿಗೆ ಎಕ್ಸಾಮು, ಜೀವನದ ಪಾಡಿಗೆ ಜೀವನ. ಸೊ ಆ ಥರ ಹೊಂದ್ಕೊಂಡು ಒಂದು ಜೀವನ ಶೈಲಿ ಕಲ್ತ್ಕೊಂಡು ಬಂದು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದೀವಿ ಅಷ್ಟೇ. ಧಾತು ಅಂದ್ರೆ ಮೂಲತಃ ಕನ್ನಡದಲ್ಲಿ ಈ ಮೆಟೀರಿಯಲ್ ಬರುತ್ತೆ, ರೂಟ್ಸ್ ಆಫ್ ದ ಮೆಟೀರಿಯಲ್. ಸಂಸ್ಕೃತದಲ್ಲೂ ಅದೇ, ಹಿಂದಿಯಲ್ಲೂ ಅದೇ. ಅಂದ್ರೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಧಾತು ಮೂಲ ಅಂದ್ರೆ ನಿಮ್ಗೆ ಯಾವ ಹರ್ಬ್ ಬೇಕೋ ಇಲ್ಲ ಎಲಿಮೆಂಟ್ಸ್ ಬೇಕೋ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇರುತ್ತಲ್ಲ, ಅದೆಲ್ಲ ಧಾತು ಆಗತ್ತೆ. ಸೊ ಮೂಲ ಧಾತು ಅಂತ ಬೇರೆ ಒಂದು ಪದ ಇದೆ. ಮೂಲ ಧಾತು ಅದೇ, ಅಂದ್ರೆ ರೂಟ್. ನಾವೇನ್ ಅನ್ಕೊಂಡ್ವಿ, ಈ ಬೊಂಬೆ ಆಟ ಶುರು ಮಾಡಿದಾಗ ಇದು ಏನಿದು ಬೊಂಬೆ ಆಟ, ಆ ಕಾಲದಲ್ಲಿ ನಾ ಶುರು ಮಾಡಿ ಧಾತು ಅಂತ ಹೆಸರಿಟ್ಟಾಗ ನಮಗಿನ್ನೂ ಇದು ಭಾರತ ಅದರ ತವರು ಮನೆ ಅಂತ ಗೊತ್ತಿರಲಿಲ್ಲ. ಮದರ್ ಲ್ಯಾಂಡ್ ಆಫ್ ಪಪೆಟ್ರಿ ಅಂತ ನಾನು ಎಲ್ಲ ಕಡೆ ಓಡಾಡಿ ಯುರೋಪಲ್ಲೆಲ್ಲ ಹೋದಾಗ, ಓ ನಮಸ್ತೆ, ಯು ಆರ್ ಫ್ರಮ್ ದ ಮದರ್ ಲ್ಯಾಂಡ್ ಆಫ್ ಪಪೆಟ್ರಿ ಅನ್ನೋದು ಭಾಳ ಕೇಳಿದೀವಿ ನಾವು. ಹೌದಾ, ಭಾರತ ಮದರ್ ಲ್ಯಾಂಡ್ ಆಫ್ ಪಪೆಟ್ರಿನ ಅನ್ಕೊಂಡು ಬಂದು ಆಮೇಲೆ ನೋಡ್ತೀರಂತೆ ಒಂದು ಬಸ್ ಸ್ಟಾಪ್ ಮಾಡಿದ್ದೀವಿ. ಅವಾಗ ಅನ್ಕೊಂಡೆ, ಅಯ್ಯೋ ನಮ್ಮ ಜನಕ್ಕೆ ಹೆಂಗೆ ಹೇಳೋದು, ಇದು ನಮ್ಮದು ಇದು ಅಂತ ಹೇಳಕ್ಕೆ ಒಂದು ಜಾಗ ಬೇಕಲ್ಲ ನಮ್ಮ ಹತ್ರ. ಅಂದರೆ ನಾವು ಯಾವುದೋ ಒಂದು ಸಣ್ಣ ಜಾಗ ಇಲ್ಲಿ, ನಾವು ಹೇಗೆ ಇದನ್ನು ದೊಡ್ಡದಾಗಿ ತೊಗೊಂಡು ಹೋಗ್ಬೋದು ಅಂದಾಗ ಅಲ್ಲೊಂದು ಬಸ್ ಸ್ಟಾಪ್ ಮಾಡಿದ್ದೀವಿ. ಧಾತು ಪಪೆಟ್ ಬಸ್ ಸ್ಟಾಪ್ ಅಂತಿದೆ. ನಾನು ಅನ್ಕೊಂಡು ಅಟ್ಲೀಸ್ಟ್ ಈ ಬಡಾವಣೆ ಮಕ್ಕಳಿಗೆ, ಅಯ್ಯೋ ನಮ್ಮ ಬೀದಿಲೇ ಇದೆ, ಹಾಗೆ ಇರಬೇಕದು. ಬೊಂಬೆ ಆಟ ಎಲ್ಲೆಲ್ಲಿ ಇದೆ, ಎಲ್ಲ ಕಡೆ ಇದೆಯಲ್ಲ, ನಮ್ಮೂರಲ್ಲಿ ಬೀದಿಲಿ ಇದೆಯಲ್ಲ ಅನ್ನೋದು ಒಂದು ಬಂದಾಗ ಇದು ನಮ್ಮದು ಅನ್ನೋದು ಬರುತ್ತೆ. ಸೊ ಹಾಗಾಗಿ ಧಾತು ಅಂದರೆ ಮೂಲ. ವಿಧಾತ ಧಾತುರುತ್ತಮಃ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ವಿಧಾತ ಧಾತುರುತ್ತಮಃ ವಿಷ್ಣು ಅಂದ್ರೆ, ವಿಷ್ಣು ಅಂದ್ರೆ ಏನು ಅಂತ ಬರುತ್ತೆ. ಸರ್ವಂ ವ್ಯಾಪ್ನೋತೀತಿ ವಿಷ್ಣು. ಎಲ್ಲ ಕಡೆ ಏನಿದೆಯೋ, ಎಲ್ಲ ಕಡೆ ಯಾವುದನ್ನ ರಕ್ಷಿಸ್ತಾ ಇದೆಯೋ, ಎಲ್ಲ ಕಡೆ ಸರ್ವಸ್ವ ಕಡೆ ಅದು ವಿಷ್ಣು. ಅದಕ್ಕೆ ನಾಮಪದ ವಿಷ್ಣು. ವಿಷ್ಣು ಅಂದರೆ ದೇವರು. ಆಮೇಲೆ
ಅವನು ಎಲ್ಲ ಕಡೆ ಇದೆಲ್ಲ ಯಾರ ಡ್ಯೂಟಿ ಮಾಡ್ತಾರೋ ಅದು ವಿಷ್ಣು. ಇಟ್ ಈಸ್ ವಿಷ್ಣು. ಸರ್ವಂ ವ್ಯಾಪ್ನೋತಿ, ಎಲ್ಲ ಕಡೆ ಇರುವುದು. ಹಾಗಾದರೆ ಈ ಧಾತು ಅಂದರೆ ನಮಗೆ ಬೇಕಾಗಿರೋದು ಎರಡು. ಒಂದು ಫಿಲಾಸಫಿ ಬೇಕು. ನಮ್ಮ ಜೀವನ ಶೈಲಿಯ ಬಗ್ಗೆ, ಜೀವನದ ಬಗ್ಗೆ ಯೋಚನೆ ಇಲ್ಲದಿದ್ರೆ ಬೊಂಬೆ ಆಟ ಇಲ್ಲ. ಅದು ಸುಮ್ಮನೆ ಮಕ್ಕಳಿಗೆ ಒಂದು ಸಾಕೊಂಡು ಮಾಡ್ತಾರಲ್ಲ, ಅದೇನೋ ನಗಿಸ್ತಾರೆ ಹೋಗ್ತಾರೆ, ಹಾಗಾಗೋಗುತ್ತೆ. ಅಂದರೆ ಒಂದು ಇಂಟೆಲೆಕ್ಚುಯಲ್ ಪರ್ಸ್ಪೆಕ್ಟಿವ್ ಬೇಕಾದರೆ ಯೋಚನೆ ಮಾಡಿ ಒಂದು ಕಲಾವಿದನ ಸ್ಥಾನದಲ್ಲಿ ನಿಂತು, ಒಂದು ಡೈರೆಕ್ಟರ್ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ನಮಗೆ ಇಂಡಿಯನ್ ಫಿಲಾಸಫಿ ಬೇಕು. ಯಾವುದೇ ಫಿಲಾಸಫಿ ಬೇಕು, ಯಾವುದೇ ದೇಶದಲ್ಲಿ ಮಾಡಿದ್ರು ಇದೇನೆ. ಅಂದರೆ ತತ್ವದ ಆಧಾರ ಬೇಕೇ ಬೇಕು. ತತ್ವ, ಆಮೇಲೆ ಜೀವನ ಮಾರ್ಗದ ಬಗ್ಗೆ ಒಂದು ಯೋಚನೆ ಬೇಕು, ಒಂದು ಕಾಳಜಿ ಬೇಕು. ಸೊ ಇದು ಧಾತು ಎಲ್ಲ ಕಡೆ ಇರುವುದು ಅಲ್ವಾ. ನಮ್ಮ ಮಾರ್ಕೆಟ್ಗೆ ಹೋದ್ರೆ ನೋಡಿದ್ರೆ ಬೇಕಾದಂಗೆ ಸಿಗುತ್ತೆ ನಮಗೆ, ಬಣ್ಣ. ಆಮೇಲೆ ಇದು ನಮ್ಮ ಭಾರತವಾ, ಇದು ನಮ್ಮ ಬೆಂಗಳೂರ, ಅಲ್ಲೇ ಗಾಂಧಿ ಬಜಾರ್ ತೊಗೊಳ್ಳೋಣ, ವಿದ್ಯಾರ್ಥಿ ಭವನ್ ಅಲ್ಲೇ ಇದೆ, ಫ್ಲವರ್ ಮಾರ್ಕೆಟ್ ಅಲ್ಲೇ ಇದೆ, ಹೂವು ಕಟ್ಟಿ ಇಡ್ತಾರೆ, ಅಲ್ಲೇ ದಿನಸಿ ಅಂಗಡಿ ಇದೆ. ಇವಾಗ ಹೋದ್ರಂತೂ ಎಲ್ಲ ಹಬ್ಬದ್ದು ಸೀರೆ ಅಂಗಡಿ ಇದೆ, ಎಲ್ಲವೂ ಅಲ್ಲೇ ಇದೆ. ಈ ಬಣ್ಣ ಕಂಡಾಗ ಅಯ್ಯೋ ಇದು ನಮ್ಮ ಶೈಲಿ, ಇದು ನಮ್ಮದು ಅಂತ ಅನ್ಸುತ್ತಲ್ಲ. ಆ ಮೆಟೀರಿಯಲ್ಲು ಧಾತು. ಅದಕ್ಕೆ ಬರೋ ಉತ್ಸಾಹ, ಆನಂದ, ಅಂದರೆ ನಾವು ಉತ್ಸವ ಸಂಪ್ರದಾಯ ಹಬ್ಬಗಳನ್ನು ಆಚರಿಸ್ತೀವಿ, ಆ ಉತ್ಸವ ಆನಂದವೂ ಧಾತು. ಅದರಿಂದ ಇದು ಎರಡೂ ನಮಗೆ ಇನ್ ಬ್ಯಾಲೆನ್ಸ್ ಬೇಕು. ಅಂದರೆ ಇವಾಗ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಫಾರ್ಮ್ ಆ್ಯಂಡ್ ಕಂಟೆಂಟ್. ಬರೀ ಫಾರ್ಮ್ ಇದ್ರೂ ಸಾಲದು, ಬರೀ ಕಂಟೆಂಟ್ ಇದ್ರೂ ಸಾಲದು. ಯಾಕಂದ್ರೆ ನಮ್ಮ ಜನರಿಗೆ ಒಳ್ಳೆ ಫೈನ್ ಟ್ಯೂನ್ ಟೇಸ್ಟ್ ಇದೆ. ಅವರಿಗೆ ಸಂಗೀತ ಬೇಕು, ನೃತ್ಯ ಬೇಕು, ಅವರಿಗೆ ಅಲಂಕಾರ ಬೇಕು, ಬಣ್ಣ ಬೇಕು. ಇದೆಲ್ಲ ಇಲ್ಲದೆ ಯಾರಿಗೋ ಏನೋ ಕೊಡಿ ನೀವು, ಅದನ್ನ ಬದಿಗಿಟ್ಟು ಹೋಗ್ತಾರೆ. ರುಚಿಯೂ ಹಾಗೆ, ಊಟ ತಿಂಡಿಯಲ್ಲಿ ನಮ್ಮ ರುಚಿಯೂ ಹಾಗೆ. ಸೊ ಇದು ನಾವು ವೆರಿ ಸೊಫಿಸ್ಟಿಕೇಟೆಡ್, ಫೈನ್ ಟ್ಯೂನ್ಡ್ ಟೇಸ್ಟ್ ನಮ್ಮಲ್ಲಿ ಇರೋದ್ರಿಂದ ನಮಗೆ ಇದೆಲ್ಲವೂ ಬೇಕು. ಇದೆಲ್ಲವನ್ನು ಒಗ್ಗೂಡಿಸಿ ಒಂದು ಬ್ಯಾಲೆನ್ಸ್ ಅಲ್ಲಿ ತಂದಾಗ ಬೊಂಬೆ ಆಟ ನಡೆಯುತ್ತೆ. ಆದ್ದರಿಂದ ಇದಕ್ಕೆ ಧಾತು ಅಂತ ಹೆಸರು. ಅಂದ್ರೆ ಒಂದು ಬೊಂಬೆ ಆಟದಲ್ಲಿ ಇಷ್ಟು ವಿಷಯ ಇದೆ, ಎಲ್ಲವೂ ಇದೆ. ಬೊಂಬೆ ಕುಣಿಸೋದಲ್ಲ, ಅದು ಕೂಡಿಸೋದು ಕೊನೆಯದು ಘಟ್ಟ, ಅದು ಸರಿಯಾಗಿ ಮಾಡಬೇಕು. ಆಡಿಸುವುದು, ಕುಣಿಸುವುದು, ಇದು ಎರಡರಲ್ಲೂ ವ್ಯತ್ಯಾಸವಿದೆ. ನಾವು ಅಭ್ಯಾಸ ಮಾಡಿದಾಗ ಆಡಿಸ್ತೀವಿ, ಅಭ್ಯಾಸವಿಲ್ಲದೆ ಏನೋ ಎತ್ಕೊಂಡು ಮಾಡಿದ್ರೆ ಕುಣಿಸ್ತೀವಿ. ಆಡಿಸುವುದು ಕಲೆ, ಕುಣಿಸುವುದು ಕಲೆಯೇ. ಆದ್ರೆ ಒಂದು ಜಾನಪದ ಕಲೆ ಆಗತ್ತೆ, ಸಾಂಪ್ರದಾಯಿಕ ಕಲೆ ಆಗತ್ತೆ. ನಮ್ಮಲ್ಲಿ ಎಲ್ಲ ಬೆಳ್ಕೊಂಡ್ ಬಂದಿದೆ. ಇದು ನಾಟ್ಯಶಾಸ್ತ್ರದಲ್ಲಿ ದಶರೂಪಕಗಳು, ಬೇರೆ ಬೇರೆ ತರಹ ಕಥೆಗಳು ಬರುತ್ತೆ. ಶಾರ್ಟ್ ಸ್ಟೋರೀಸ್ ನೀವು ಸಿನಿಮಾದಲ್ಲೂ ನೋಡಿದ್ವಿ, ಮಧ್ಯ ಶಾರ್ಟ್ ಸ್ಟೋರೀಸ್ ಬರೋದು, 3-4 ಕತೆ ಒಟ್ಟುಗೂಡಿಸಿ ಒಂದು ಮಾಡೋದು. ಇವಾಗೆಲ್ಲ ಅಂದರೆ ಮರದ ಸುತ್ತ ಹಾಡೋದಂತೂ ನಿಂತಿಲ್ಲ, ಅದು ನಮ್ಮ ಸಂಸ್ಕೃತಿಯೇ. ಯಾಕಂದರೆ ನಮ್ಮ ಜನಕ್ಕೆ ಅದು ಬೇಕು. ಅದರಿಂದ ನಾವು ಒಂದು ಏನಂತೀವಿ, ಲಾರ್ಜರ್ ದನ್ ಲೈಫ್ ಹೋಗ್ತೀವಿ, ಡಿಸ್ಕನೆಕ್ಟ್ ವಿತ್ ರಿಯಾಲಿಟಿ ಆಗುತ್ತೆ. ಅದು ದೂರ ಹೋದಾಗ ಏರೋಪ್ಲೇನ್, ಇವಾಗ ಗೂಗಲ್ ಮ್ಯಾಪ್ ಸಿಗಲ್ವಾ ನಮಗೆ, ಎಲ್ಲ ಕಾಣುತ್ತೆ. ಗೂಗಲ್ ಮ್ಯಾಪ್ಸ್ ಕಂಡಾಗ ಎಲ್ಲ ಕಾಣುತ್ತೆ. ನಾವು ಇಲ್ಲೇ ನಿಂತ್ರೆ ಬರೀ ಇಷ್ಟು ಮಾತ್ರ ಕಾಣುತ್ತೆ. ಹಾಗೆ ಕಲೆಯಲ್ಲೂ ಕೂಡ ಅದನ್ನ ವಿ ಡಿಸೋಸಿಯೇಟ್ ವಿತ್ ರಿಯಾಲಿಟಿ ಮಾಡಿದಾಗ ನಮಗೆ ಕಂಪ್ಲೀಟ್ ಪಿಕ್ಚರ್ ಬರುತ್ತೆ. ಸೊ ಇದು ನಮ್ಮಲ್ಲಿ ತುಂಬ ಡಿಫೈನ್ಡ್ ಆಗಿದೆ. ಬೊಂಬೆ ಆಟದಲ್ಲಂತೂ ಇದು ಚೆನ್ನಾಗಿ ಡಿಫೈನ್ಡ್ ಆ್ಯಂಡ್ ಪ್ರಾಕ್ಟೀಸ್ಡ್ ಆಗಿದೆ. ವೆರಿ ನೈಸ್. ಇದು ನಿಮ್ಮ ಸ್ಪೇಸ್ ಮೇಡಮ್. ಇದು ನಮ್ಮ ಧಾತು. ಇವಾಗಿನ್ನೂ ಇಲ್ಲೆಲ್ಲ ಇನ್ನೊಂದು ಗ್ಯಾಲರಿ ಪ್ರಾರಂಭ ಮಾಡಿದ್ದೀವಿ, ಮಂಡಲ ಅಂತ, ಕನಕಪುರ ರಸ್ತೆಯಲ್ಲಿ. ಇದೊಂಚೂರು ಎಲ್ಲ ನಮ್ಮ ಅಭ್ಯಾಸ ಬೊಂಬೆಗಳು, ಬೇರೆ ಬೊಂಬೆಗಳು. ಇವರೇ ನಿಮ್ಮ ಸಂಪತ್ತು. ಇವರೆಲ್ಲ ನಮ್ಮ ಸ್ಟ್ಯಾಂಡ್ ಬೈಸು. ಸಂಪತ್ತೆಲ್ಲ ಸೂಟ್ ಕೇಸಲ್ಲಿದೆ. ಓಕೆ. ಸೊ ಧಾತು ಪರಿಚಯ ಮಾಡಿಸ್ತೀನಿ ಬನ್ನಿ. ಇಲ್ಲಿ ನಮ್ದು ವರ್ಕ್ಶಾಪ್ ಇದೆ. ಅದನ್ನ ನೀವು ಟ್ರೈನಿಂಗ್ ಕೂಡ ಮಾಡ್ತೀರಾ ಮೇಡಮ್? ಪರ್ಫಾರ್ಮೆನ್ಸ್? ಹೌದು. ಇದು ನಮ್ಮ ಭಾಮೆಯ ಜಡೆ. ನಮ್ಮ ಮರದಿಂದ ಈ ಥರ ಜಡೆಯನ್ನು ಮಾಡ್ತೀವಿ ನಾವು, ನಮ್ಮ ಸಾಂಪ್ರದಾಯಿಕ ಬೊಂಬೆಗೆ. ಮರದ ಜಡೆ. ಅದಕ್ಕೆ ಓಲ್ಡ್ ಫಾಯಿಲ್ ಹೋಗಿದೆ, ಇದು ರೀಪ್ಲೇಸ್ ಮಾಡಕ್ಕೆ ಇಟ್ಟಿದ್ದೀವಿ. ಸೊ ಆಭರಣಗಳೆಲ್ಲ ಮರದಲ್ಲೇ ಮಾಡೋದು. ನಮ್ಮ ಕರ್ನಾಟಕದ ಶೈಲಿಯಲ್ಲಿ ಬೊಂಬೆ ಆಭರಣ ಅಷ್ಟು ಮರದಲ್ಲಿ ಮಾಡ್ತೀವಿ. ಬೊಂಬೆಗಳನ್ನು ಮರದಲ್ಲೇ ಕೆತ್ತನೆ ಆಗುತ್ತೆ. ಇದು ವರ್ಕ್ಶಾಪ್ ನೋಡ್ಬೋದು. ಬನ್ನಿ, ತುಂಬ ಚೆನ್ನಾಗಿದೆ. ಎಂತೆಂಥದ್ದು ವರ್ಕ್ಶಾಪ್ ನೋಡಿರ್ತೀವಿ, ಈ ವರ್ಕ್ಶಾಪ್ ನೋಡೋಣ. ಸೊ ಕೆತ್ತನೆ ಹೀಗೆ ನಡೆಯುತ್ತೆ, ಭಾಗಗಳು ಬರುತ್ತೆ. ಹೊಸದಾಗಿ ಬಂದವ್ರಿಗೆ ಇದು ನೋಡಿ, ರಾವಣನ ತಲೆ ಇನ್ನು ಮುಗಿಸ್ಬೇಕು, ಹಾಫ್ ಡನ್ ಜಾಬ್ ಇದೆ ಇದು. ಎಸ್. ಸೊ ಈ ಥರದ್ದು ಒಂದು ಮರದ ದಿಮ್ಮಿ ತಗೊಳ್ಳೋದು, ಒಂದು ಪುಟ್ಟ ದಿಮ್ಮಿ ತಗೊಂಡು ಅದರಲ್ಲಿ ನಮಗೆ ಯಾವ ಡಿಸೈನ್ ಬೇಕೋ ಮಾಡಿಕೊಂಡು ಅದರಲ್ಲಿ ಕೆತ್ಕೊಂಡು ಹೋಗ್ತೀವಿ. ಈ ದಿಮ್ಮಿನೂ ತುಂಬ ನಮ್ಮಲ್ಲಿ ರಿಸರ್ಚ್ ಮಾಡಿಟ್ಟಿದೆ ನೋಡಿ. ಬೂರುಗ ಮರ, ಅದು ಭಾರ ಇಲ್ಲ ಅಲ್ಲ. ಹೌದು, ಅದಕ್ಕೆ ಅದನ್ನ ಉಪಯೋಗಿಸ್ತೀವಿ. ಇವಾಗ ಇಲ್ಲೇ ರಾವಣನ ಎತ್ತಬೇಕಾದ್ರೆ 10 kg ಎತ್ತಬೇಕು. 10 kg 1 hour ಆಡಿಸ್ಬೇಕಾದ್ರೆ ಅಥವಾ ಅದು ಯುದ್ಧ ಮಾಡಬೇಕಾದ್ರೆ ಕಷ್ಟ ಆಗತ್ತೆ. ಸೊ ಇದಕ್ಕೆಲ್ಲ ನಮ್ದು ಡಿಸೈನ್ ಇದೆ. ಅಂದ್ರೆ ಇದು ಇಂಡಿಜಿನಸ್ ಡಿಸೈನ್, ನೇಟಿವ್ ಡಿಸೈನ್, ನಮ್ಮ ಕರ್ನಾಟಕದ ಡಿಸೈನ್ ಇದು. ಇದನ್ನ ನಾವು ಉಳಿಸ್ಕೋಬೇಕು.
ಆಮೇಲೆ ನಮಗೆ ಒಳ್ಳೇದೇ ಉಳಿಸ್ಕೊಂಡ್ರೆ ಒಂದು ನಮಗೆ ಕಲೆಯ ಮೇಲೆ ಒಂದು ಗಮನ ಹೊರಡುತ್ತೆ ಹೊರತು ನಾವು ವೆಯ್ಟ್ ಲಿಫ್ಟರ್ಸ್ ಆಗಲ್ಲ. ಮಧ್ಯದಲ್ಲಿ ಏನಾಗಿದೆ, ಇದೆಲ್ಲ ಭಾರ 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 ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನಾವೇನು ಇವತ್ತು ಎರ್ಗೊನಾಮಿಕ್ ಡಿಸೈನ್ ಅಂತೀವಲ್ಲ, ಅದು ನಮ್ಮಲ್ಲಿ ಇದ್ದಿದೆ. ಹಳೆಯ ಬೊಂಬೆಗಳನ್ನು ನೀವು ನೋಡಿದ್ರೆ ಎಲ್ಲ ಈ ಥರ ಮಾಡಿ ಫಿನಿಶ್ ಕಲ್ತಿದ್ದಾರೆ. ಸೊ ಈ ಥರ ಬಳಸಲಿಕ್ಕೆ ಸುಲಭ ಆಗೋ ರೀತಿ ಇತ್ತು. ಅಂದ್ರೆ ಅದ್ರ ಆಡಿಸುವ ಬಗ್ಗೆ ನಾವು ಗಮನ ಇಟ್ಟಾಗ ನಮ್ಗೆ ಇದು ಅಡಚಣೆ ಆಗ್ಬಾರ್ದು. ಇಲ್ಲದೆ ಇದ್ರೆ ನಾವು ಒಳ್ಳೆ ವೆಯ್ಟ್ ಲಿಫ್ಟರ್ಸ್ ಆಗ್ಬಿಡ್ತೀವಲ್ಲ, ಸುಮಾರಾಗಿ ಆಗಿದೀವಿ. ಆದ್ರೂ ಹಾಗಾಗಿ ಆ ಥರ ವಿನ್ಯಾಸ ಇದೆ. ಆಮೇಲೆ ಉಡುಗೆ ತೊಡುಗೆಗಳ ವಿನ್ಯಾಸ ಇದೆ. ಆಮೇಲೆ ಸಂಗೀತದಲ್ಲಿ ಡಿವಿಷನ್ಸ್ ಇದೆ, ವಿತಾಳ ಕುತಾಳ ಡಿವಿಷನ್ಸು, ಅಂದ್ರೆ ಖ್ಯಾತ ಕರ್ನಾಟಕ ಛಂದೋಬದ್ಧವಾಗಿರೋದು ಅದು ಬಂದಿದೆ. ಸೊ ಸಂಗೀತ, ನೃತ್ಯ, ಬಣ್ಣ, ಆಮೇಲೆ ಅಲಂಕಾರ, ಉಡುಗೆ ತೊಡುಗೆ, ಕಥಾನಕ, ಅದರಲ್ಲಿ ನಾವು ಏನು ಸ್ಪೆಷಲೈಸ್ ಸ್ಟ್ರಿಂಗ್ ಪಪೆಟ್ಸ್ ಅಂತೀವಿ ಅಂಥವು ತುಂಬಾ ಬಳಕೆಯಲ್ಲಿದೆ. ಅಂದ್ರೆ ಒಂದು ಎಕ್ಸ್ಚೇಂಜ್ ಆಗೋ ಅದೆಲ್ಲ ನೀವು ಮಂಡಲಕ್ಕೆ ಬಂದ್ರೆ ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀವಿ. ಇವಾಗ ಅಲ್ಲಿ ಗ್ಯಾಲರಿ ಡಿಸ್ಪ್ಲೇ ನಡೀತಾ ಇದೆ, ಅಲ್ಲಿ ಕಾಣ್ಬೋದು ಇದೆಲ್ಲ ವೆರೈಟೀಸ್ ಆಫ್ ಪಪೆಟ್ಸ್ ಆಫ್ ಕರ್ನಾಟಕ. ಅಂಡ್ ಇಡೀ ದೇಶ ಕಂಡಾಗ, ಪ್ರಪಂಚ ಕಂಡಾಗ ಕರ್ನಾಟಕದಲ್ಲಿ ಇರೋ ವೆರೈಟಿ ಇನ್ಯಾವ ದೇಶದಲ್ಲೂ ಇಲ್ಲ, ಯಾವ ಸ್ಟೇಟ್ ಅಲ್ಲೂ ಇಲ್ಲ. ಬೊಂಬೆ ಆಟದಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಇವಾಗ ಸಲಾಕಿ ಬೊಂಬೆ, ಸೂತ್ರದ ಬೊಂಬೆ, ಯಕ್ಷಗಾನ ಬೊಂಬೆ, ಆಮೇಲೆ ಈಚನೂರು ಶೈಲಿ ಭಾಗವತದ ಬೊಂಬೆ, ದೊಡ್ಡಾಟ, ಆಮೇಲೆ ತೊಗಲು ಬೊಂಬೆಯಲ್ಲೂ ದೊಡ್ಡದು ಸಣ್ಣದು, ಆಮೇಲೆ ಕೀಲು ಬೊಂಬೆ, ಚಿನ್ನಿ ಆಟ ಬೊಂಬೆ, ಆಮೇಲೆ ತಾರಮಯ್ಯ ಬೊಂಬೆ, ಇಷ್ಟು ವೆರೈಟಿ ಸಿಗುತ್ತೆ. ಇದರಲ್ಲಿ ಮರ, ಮೆಟೀರಿಯಲ್ಸ್ ಯೂಸ್ಡ್ ಮರ ಮತ್ತೆ ಚರ್ಮ. ತೊಗಲು ಬೊಂಬೆ ಚರ್ಮದ್ದು ತೊಗಲು, ಮಿಕ್ಕಿದ್ದೆಲ್ಲ ಮರದ ಬೊಂಬೆಗಳು. ಮರದೇ, ಅದು ಎಲ್ಲ ಬೂರುಗ ಮರಗಳೇ. ಬೂರುಗ ಮರ, ಮಾವಿನ ಮರ, ಆಮೇಲೆ ಒಂದು ಮಿಕ್ಸ್ಚರ್ ಅಲ್ಲಿ ನೋಡಿ ಆ ಬಾಡಿ, ಇದು ಜಗಳ ಆಡೋ ಬಾಡಿ ಅಂದ್ರೆ ಹೊಡೆಯತ್ತಲ್ಲ, ಅವಾಗ ನಾವು ಬೇವಿನ ಬಾಡಿ ಯೂಸ್ ಮಾಡ್ತೀವಿ. ಬೇವಿನ ಮರ ಇದು, ಬೇವಿನ ಮರ. ಸೊ ಈ ಥರ ಮಿಕ್ಸ್ಚರು ಆಗುತ್ತೆ. ನಾವು ಅದನ್ನು ಯೋಚನೆ ಮಾಡಿ ಮಾಡಬೇಕು, ಯಾತಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ, ಈ ಬೊಂಬೆ ಯಾವ ಕ್ಯಾರೆಕ್ಟರು. ಸೊ ಕ್ಯಾರೆಕ್ಟರ್ಗೆ ಹೆಂಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀವೋ ಹಾಗೆ ಬೊಂಬೆಗೆ ಅದರ ಮೂಮೆಂಟು ಡಿಸೈನ್ ಮಾಡಬೇಕು ನಾವು. ಮೇಡಮ್, ಅಂದರೆ ನೀವು ಬಳಸ್ತಿರುವ ಬೊಂಬೆಗಳೆಲ್ಲವೂ ನೀವೇ ತಯಾರಿಸ್ಕೊತಿದ್ದೀರಿ? ಅಷ್ಟು ನಾವೇ ತಯಾರಿಸ್ತೀವಿ. ಎಲ್ಲ ತರಿಸ್ಕೊಂಡಿದ್ದಲ್ಲ, ಹಣ ಯಾರು ಮಾಡೋರೇ ಇಲ್ಲ. ನಮ್ಮನ್ನು ಎಲ್ಲರೂ ಕೇಳ್ತಾರೆ ಮಾಡ್ಕೊಡಿ, ನಮಗೂ ಮಾಡ್ಕೊಡಿ ಅಂತ. ನಮಗೆ ನಿಮ್ಮ ಅಗತ್ಯನ ಪೂರೈಸೋಕ್ಕಾಗ್ತದೆ. ಮಾಡ್ತೀವಿ, ಎಲ್ಲ ನಾವೇ ಸ್ವಾಹ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ಸ್ ಬರ್ತಾನೆ ಇರುತ್ತೆ, ನಮಗೆ ಬೇರೆಯವ್ರಿಗೆ ಮಾಡೋದಕ್ಕೆ ಸಮಯ ಕೂಡ ಸಿಗೋದಿಲ್ಲ. ಇದು ಒಂದು ಸ್ವಲ್ಪ ಮೌಲ್ಡೆಡ್ ಬೊಂಬೆನೋ ಸ್ಟೂಡೆಂಟ್ಸ್ಗೆ ಹೇಳ್ಕೊಡಕ್ಕೆ ಮಾಡ್ತೀವಿ, ಯಾಕಂದ್ರೆ ಎಲ್ಲರೂ ಮರದ ಕೆತ್ತನೆ ಮಾಡೋಕ್ಕಾಗಲ್ಲ. ಪೇಪರ್ ಮೆಷೆ ಬೊಂಬೆ, ಇದು ಏನಂತೀರಾ, ಹ್ಯಾಂಡ್ ಪಪೆಟ್ಸ್. ಇದು ಹ್ಯಾಂಡ್ ಪಪೆಟ್ಸ್. ಸೊ ಇದರ ಫಿನಿಶಿಂಗ್ ಬರುತ್ತೆ ನೋಡಿ, ಇದು ರಿಪೇರಿಗೆ ಬಂದಿದೆ. ಈ ತಲೆ ಇದೆ, ಕಳಶ ಬಿತ್ತೋಗಿದೆ. ಇದು ಇದಾಗಿದೆ? ಇಲ್ಲ, ಅದಲ್ಲ, ಇದು ಈ ಥರದ ಬೊಂಬೆ. ಇದು ಫಿನಿಶ್. ಇದನ್ನೆಲ್ಲ ಸ್ವಲ್ಪ ಲೈಟ್ ಮಾಡೋಕ್ಕೆ, ಬುರುಗ ಮರ ಸಿಕ್ಕಿರಲಿಲ್ಲ ಯಾವಾಗಲೂ, ಭಾರದ ಮರದಲ್ಲಿ ಮಾಡಿದ್ದೀವಿ. ಸೊ ಈ ಥರ ಎಲ್ಲ ತೋಡ್ತೀವಿ, ಕ್ಯಾವಿಟಿ ಮಾಡ್ಕೊಳ್ಳೋದು. ಅದು ವೇಟ್ ಕಮ್ಮಿ ಆಗುತ್ತೆ. ಹೌದು, ನೋಡಿ ಎಷ್ಟು ಭಾರ ಇದೆ. ಆದರೆ ಈ ಮರ, ಈ ದೊಡ್ಡ ಮರ ಎಷ್ಟು ಭಾರ ಇಲ್ಲ. ಡೀಟೇಲ್ಡ್ ಕಾರ್ವಿಂಗ್ ಅದರಲ್ಲಿ ಆಗೋದಿಲ್ಲ. ಅದು ಸ್ವಲ್ಪ ರಫ್ ಅಲ್ವಾ, ಮಾಡ್ಬೋದು, ಆದರೆ ಡೀಟೇಲ್ಸ್ ಬರಲ್ಲ. ಇದು ಇನ್ನು ಇದಕ್ಕೂ ಮಾಡಿಸಿದೀವಿ ನೋಡಿ, ಲೇತಲ್ಲೇ ಹೋಲ್ ಮಾಡಿಸಿ. ಇಲ್ಲೇ ಕ್ರ್ಯಾಕು ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್, ಯಾಕಂದ್ರೆ ಏರು ವುಡ್ ಸರಿಯಾಗಿ ಬಲ್ತಿಲ್ಲ ಅಂದ್ರೆ, ಸೀಸನಿಂಗ್ ಆಗಿಲ್ಲ ಅಂದ್ರೆ ಮಾಯಿಶ್ಚರ್ ಹೋದಾಗ ಫೇಸ್ ಕ್ರ್ಯಾಕ್ ಆಗುತ್ತೆ. ಓಕೆ, ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಮಿನರಲ್ ಕಲರ್ಸ್, ಹಳೆ ಕಾಲದ ಕಲರ್ಗಳು ಹಾಕಿದೀವಿ. ಸೊ ಈ ತರ ಏನೋ ಮಾಡ್ತಾನೆ ಇರ್ತೀವಿ. ಅಂದ್ರೆ ವಿನ್ಯಾಸ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಇರೋದು, ನಾವು ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು PhD ಆಗ ಅಷ್ಟು ಮೆಟೀರಿಯಲ್ ಇದೆ, ಅಥವಾ ಸೆವೆರಲ್ PhD ಮೆಟೀರಿಯಲ್ ಸಿಗುತ್ತೆ. ಅದು ನ್ಯಾಯವಾಗಿ ಮಾಡ್ತಾ ಇಲ್ಲ ಯಾರು, ಫಾರ್ಮಲೈಸ್ ಟ್ರೈನಿಂಗ್ ಇಲ್ಲ ಇದರಲ್ಲಿ. ಎಕಲಾಜಿಕಲ್ ಸಸ್ಟೆನೆನ್ಸ್ ಇರುತ್ತೆ ಅಲ್ಲಿ, ಗಿಡ ಮರಗಳು ಯಾವುದಿದೆ, ನಮ್ಮ ನೇಟಿವ್ ಯಾವುದಿದೆ, ಆಮೇಲೆ ನಮ್ಮ ಕಲರ್ಗಳು, ಕಲ್ಲು, ಮಿನರಲ್ ಡೈಸ್ ಅಂದ್ರೆ ಎಲ್ಲ ಕಲ್ಲುಗಳು ತಾನೆ. ಸೊ ಮೈನಿಂಗು, ಅದರದ್ದು ಪ್ರಾಬ್ಲಮು, ಪಿಗ್ಮೆಂಟು, ಆಮೇಲೆ ನಾಟ್ಯಶಾಸ್ತ್ರದಲ್ಲಿ ಕಮ್ಯುನಿಕೇಶನ್, ಕಲರ್ ಕಮ್ಯುನಿಕೇಶನ್, ಡಿಸೈನ್ ಆಫ್ ಮೂವ್ಮೆಂಟ್, ಇದೆಲ್ಲ ಇದೆ. ಸೊ ಒಂದೊಂದು ಚಾಪ್ಟರ್ ಮಾಡ್ಕೊಂಡು ಹೋದ್ರೆ ಕಲಿಯೋಕ್ಕೆ ಬೇಕಾದಷ್ಟಿದೆ ನಮ್ಮಲ್ಲಿ. ತಾವು ತಾಂತ್ರಿಕ ಹಿನ್ನೆಲೆಯವರು, ಅಂದರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ನವರು, ಹೇಗೆ ಈ ಕಡೆಗೆ? ಭರತನಾಟ್ಯ ಹಿನ್ನೆಲೆಯೂ ಇದೆ ನನಗೆ. ಆಮೇಲೆ ನನಗೆ ರಾಮಾಯಣ ಮಹಾಭಾರತದ ಹಿನ್ನೆಲೆ ಇದೆ, ನಾಟ್ಯಶಾಸ್ತ್ರದ ಹಿನ್ನೆಲೆ ಇದೆ, ಬೊಂಬೆ ಆಟದ ಹುಚ್ಚಿದೆ. ಸೊ ಇದೆಲ್ಲ ಸೇರಿ ಇದು ಮುಗಿಯಲಾರದ ಕತೆ. ಕೈಕಾಲು ಗಟ್ಟಿ ಇರೋ ತನಕ ಇದಾಗತ್ತೆ ಅಷ್ಟೇ. ಯಾಕಂದ್ರೆ ಇದು ತುಂಬಾ ಇದೆ, ಇದಕ್ಕೆ ಲಿಮಿಟೇ ಇಲ್ಲ. ಇದಕ್ಕೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಲಿಂಗದ ತರ ಇದು, ಇದಕ್ಕೆ ಸ್ಟಾರ್ಟಿಂಗು ಎಂಡು ಇಲ್ಲ, ಲೈಟ್ ಬರ್ತಾನೆ ಇರುತ್ತೆ ಅದ್ರ ಆಚೆ ಅಂತ. ನಾವು ಅದನ್ನ ಕಂಡಾಗ ಅಷ್ಟು ಕೊಡಬಲ್ಲದು ಇದು. ಅಂಡ್ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ಅದೇನೋ ಒಂಥರ ಕಾಪಾಡ್ಕೊಂಡು ಬಂದಿದೆ. ನೀವು ಬೇರೆ ಥಿಯೇಟರ್ಗೆಲ್ಲ ಹೋದ್ರೆ, ಇವಾಗ ಪೃಥ್ವಿ ಥಿಯೇಟರ್ ಮುಂಬೈಗೆ ಹೋದ್ರೆ ಅವ್ರು ಹೇಳ್ತಾರೆ ನಮ್ಮ ಜನಾನೇ ಕಾಣ್ಬೇಕು, ಪ್ರಸೀನಿಯಂ ಥಿಯೇಟರ್ ಇಲ್ಲ.
ನಮ್ಮ ಕರ್ನಾಟಕದಲ್ಲಿ ಯಾರು ನಮ್ಮ ಕಾಣ್ತೀವೋ ಬಿಡ್ತೀವೋ ಅನುಭವಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಪ್ರೊಸೀನಿಯಂ ಥಿಯೇಟ್ರ್ ಉಳಿದಿದೆ, ಟ್ರೆಡಿಷನಲ್ ವರ್ಕ್ ಉಳಿದಿದೆ. ಆಮೇಲೆ ನಮ್ಮ ವರ್ಕಲ್ಲಿ ನಾನು ಎಲ್ಲಿಗೆ ಹೋದೆ, ಬೆಲ್ಜಿಯಮ್ಗೆ ಹೋಗ್ಬಿಟ್ಟು ಯಾವುದೋ ಎರಾಸ್ಮಸ್ ಮುಂಡು ಸ್ಕಾಲರ್ಶಿಪ್ ಕೊಟ್ಟರು. ಅವ್ರು ಯಾರೋ ಬಂದರು ಫ್ರಾನ್ಸಿಂದ. ಅವ್ರು ಇದೆಲ್ಲ ಕೆಲಸ ನೋಡ್ಬಿಟ್ಟು ಅಂದರು, ಅಯ್ಯೋ ಇಲ್ಲಿ ಏನು ಮಾಡ್ತಾಯಿದ್ದೀರಾ ಮೂಲೆಯಲ್ಲಿ, ಬನ್ನಿ ನಮ್ಮ ದೇಶಕ್ಕೆ ಅಂತ. ನಾನು ನಕ್ಕೊಂಡು ಹೇಳಿದೆ, ಅಯ್ಯೋ ಯಾರೋ ಪ್ಯಾರಿಸ್ಗೆ ಹೋಗ್ಬಿಟ್ಟು ಪಾಠ ಮಾಡೋದು ಅಂದರೆ ಏನದು. ಹೌದು ಬರ್ತೀನಿ, ನೀವು ಕರೀರಿ ಅಂದೆ. ಅಷ್ಟೇ ಹೇಳಿದ್ದು. ಸೀರಿಯಸ್ ಆಗಿ ಹೋಗಿ ಕರೆದು ಎಲ್ಲ ಫಾರ್ಮಲೈಸ್ ಮಾಡಿ ನನಗೆ 2 ತಿಂಗಳು ಕರ್ಸ್ಕೊಂಬಿಟ್ರು ಅಲ್ಲಿ. ನೀಸಿಗೆ ಹೋದಾಗ ಫಸ್ಟ್ ಅಲ್ಲೇ ಹೋಗಿದ್ದು. ಆಮೇಲೆ ಅಂದ್ಕೊಂಡೆ, ಅಯ್ಯೋ ದೊಡ್ಡ ಮೆಟ್ಲು, ಇಷ್ಟು ಎತ್ತರದ ಮೆಟ್ಲು. ನಮ್ಮ ದೇಶದಲ್ಲಾದರೆ ಯಾರೋ ಸ್ಟೂಡೆಂಟ್ ಬಂದು 2 ಸೂಟ್ ಕೇಸ್ ಪಪೆಟ್ಸ್ ಎತ್ಕೊಂಡು ಹೋಗಿರೋರು. ಅವ್ರು ನನಗೆ ಫಸ್ಟ್ ಓರಿಯೆಂಟೇಷನ್ ಕೊಟ್ಟಿದ್ದು, ನಮ್ಮ ದೇಶ ನಿಮ್ಮ ದೇಶ ಥರ ಅಲ್ಲ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳ ಥರ ಅಲ್ಲ, ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡಲ್ಲ, ಕ್ಲಾಸಲ್ಲಿ ಹೇಗಾದರೆ ಹಾಗಿರ್ತಾರೆ, ನೀವೇನು ತಪ್ಪು ತಿಳ್ಕೊಬೇಡಿ, ನಾವು ಇರೋದೇ ಹೀಗೆ ಅಂತ. ನಿಮಗೋಸ್ಕರ ಇನ್ಸಲ್ಟ್ ಅಂತ ಇಲ್ಲ, ಇರೋದೇ ಹೀಗೆ, ಸಾಮಾನ್ಯವಾಗಿ ನಾವು ಇರೋದು ಬದುಕೋದೇ ಈ ಥರ. ಆಮೇಲೆ ಮನಸ್ಸಲ್ಲಿ ಅಂದ್ಕೊಂಡೆ, ಅಯ್ಯೋ ಇದೇನೋ ಸರಿ ಅಂತ ಮೆಟ್ಲು ಹತ್ತಕ್ಕೆ ಶುರು ಮಾಡಿದೆ. 2 ಸೂಟ್ ಆ ಕಡೆ ಈ ಕಡೆಯಿಂದ ಜನ ಓಡ್ ಬಂದ್ಬಿಟ್ಟು, ಇದು ಸೀರೆಯ ಮಹತ್ವ. ಈ ಕಡೆಯಿಂದ ಯಾರೋ ಹುಡುಗರು ಬಂದರು, ತುಂಬ ಸ್ಟ್ರಾಂಗ್ ಹುಡುಗರೇ ಬಂದರು, ಕೆನ್ ವಿ ಹೆಲ್ಪ್ ಯು ಅಂದ್ಬಿಟ್ಟು ತೊಗೊಂಡೋದ್ರು. ಆಯ್ತಲ್ಲಪ್ಪ, ನಮ್ಮ ಇಂಡಿಯನ್ ಸಿಸ್ಟಮೇ ಆಯಿತು, ನಾವು ಸ್ವೀಕರಿಸ್ಬೇಕಷ್ಟೇ. ಯಾರೋ ನಮಗೆ ಸಹಾಯ ಮಾಡ್ತೀವಿ ಅಂದರೆ ನಮಗೆ ತೊಗೊಂಡು ಅಭ್ಯಾಸ ಇದೆ. ಬರೀ ಕೊಡೋದಲ್ಲ, ಯಾರೋ ಕೊಟ್ಟರೆ ಕೈ ಜೋಡಿಸಿ ತುಂಬ ಧನ್ಯವಾದ ಅಂತ ಅದೂ ಇದೆ. ನಮ್ಗೆ ಅಹಂಕಾರ ಇಲ್ಲ, ಯಾರೋ ಕೊಟ್ಟಕ್ಕೆ ಸ್ವೀಕರಿಸೋದು. ಸರಿ ತೊಗೊಂಡು ಹೋದ್ರು. ಕ್ಲಾಸ್ ಶುರು ಆಯಿತು. ಆಮೇಲೆ ಕ್ಲಾಸಲ್ಲಿ ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ತುಂಬ ಹೇಳಿಬಿಟ್ಟಿದ್ರು. ಯಾರು ಕಲ್ದಿತಾರೋ ಇಲ್ವೋ, ಬೇಕೋ ಬೇಡವೋ, ರೆಸ್ಪಾಂಡ್ ಮಾಡ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ. ಆಮೇಲೆ ನಾವು ಪಂಚತಂತ್ರದ ಕಥೆಗಳನ್ನು, ಆಮೇಲೆ ಸೂತ್ರದ ಬೊಂಬೆ ಆಟ ತೊಗೊಂಡು ಹೋಗಿದ್ದೆ ನೀಸ್ಗೆ. ಮಾಡಿದ್ರು ಸಂತೋಷವಾಗಿ ಮಾಡಿದ್ರು. ಇನ್ನೂ ಡಿಸ್ಕಷನ್ ಶುರು ಆಯಿತು. ಅದು 10 to 5 ಇದ್ದಿದ್ದ ಕ್ಲಾಸು 9 to 8 ಆಗೋಕ್ಕೆ ಶುರು ಆಯಿತು. ಆವಾಗ ನನಗೆ ಏನೂ ಬೇರೆ ಥರ ಅನ್ನಿಸ್ಲಿಲ್ಲ. ನಮ್ಮಲ್ಲಿ ಹೇಳ್ತೀವಲ್ವಾ ವಸುದೈವ ಕುಟುಂಬಕಂ ಅಂತ, ಇದು ನನ್ನ ಎಕ್ಸ್ಪೀರಿಯನ್ಸ್ ಬೊಂಬೆ ಆಟದ ಮೂಲಕ. ಸೊ ಇಲ್ಲಿ ಎಲ್ಲ ಅವ್ರಿಗೂ ಆಶ್ಚರ್ಯ. ಆಮೇಲೆ ಅವ್ರು ಬಂದು ರೆಕಾರ್ಡ್ ಮಾಡ್ಕೊಂಡ್ರು. 2 days ಆದಮೇಲೆ ಹೇಳಿದ್ರು, ನಿಮ್ಮ ಕ್ಲಾಸ್ ರೆಕಾರ್ಡ್ ಮಾಡ್ತೀವಿ ಅಂತ. ಬಿಕಾಸ್ ಅವರು ಅನ್ಕೋತಾ ಇದ್ದಾರೆ ಏನಾಗ್ತಾ ಇದೆ ಇಲ್ಲಿ ಅಂತ. ನಾನು ಅನ್ಕೋತಾ ಇದ್ದೆ ಏನಾಗ್ತಾ ಇದೆ ಇಲ್ಲಿ. ನನಗೆ ಏನು ಗೊತ್ತಿತ್ತೋ ನಾನು ಅದು ಪಾಠ ಮಾಡಿದೆ. ಆದರೆ ಈ ಪಾಠದ ಮಹತ್ವ ಏನು ಅನ್ನೋದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸೊ ಯಾರೋ ಒಬ್ಬರು ನೋಡಿ ಇದರಿಂದ ಏನೋ ಪ್ರಯೋಜನ ಇದೆ ಪ್ರಪಂಚಕ್ಕೆ ಅಂತ ಕರ್ಕೊಂಡು ಹೋದ್ರು. ಇವರು ನೀಸ್ ಆಯ್ತಾ. ಆಮೇಲೆ ಬೆಲ್ಜಿಯಮ್ಗೆ ಹೋದರೂ ಇದೇ ಥರ ಯಾರೋ ಬಂದಿದ್ದಾರೆ, ಬೇಕಾಬಿಟ್ಟು ಯಾರೋ ಬಂದಿದ್ದಾರೆ, ಏನೋ ಮಾಡ್ತಾರೆ, ನಮಗೆ ಪಾಠ ಬೇಡ ಅಂತ ಇದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ನೀವು ಹೋಗ್ಬೋದು, ಯಾರಿಗೆ ಕಲ್ತ್ಕೋಬೇಕೋ ಇಲ್ಲಿ. ಅಂದರೆ ಇದು ಮಾಸ್ಟರ್ಸ್ ಲೆವೆಲಲ್ಲಿ ಕ್ಲಾಸು. ಆ್ಯಂಡ್ 28 ಜನ ಬೇರೆ ಬೇರೆ ದೇಶದ ಸ್ಕಾಲರ್ಸ್ ಸ್ಟೂಡೆಂಟ್ಸ್. ಅವರಿಗೆ ಇದು ಬೊಂಬೆ ಆಟ ಕಂಪಲ್ಸರಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ಸರಿ ನಿಮ್ಗೆಲ್ಲರಿಗೂ ಮಾರ್ಕ್ಸ್ ಕೊಡ್ತೀನಿ, ಹೋಗಿಪ್ಪ ಅಂತ. ಆಗ ಅವ್ರು ವಿಡಿಯೋಗಳು ತೋರಿಸಿದ್ರು. ಇಲ್ಲೆಲ್ಲ ರೆಕಾರ್ಡೆಡ್ಡು, ನಾವು ಕ್ಲಾಸಲ್ಲಿ ಕೂತಿರ್ಬೇಕು, ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ನಿಮ್ಗೇನು ಬೇಕೋ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಪಾಠ ಮಾಡ್ತೀನಿ, ಯಾರು ಕೇಳಿಸ್ಕೋಬೇಕೋ ಕೇಳಿಸ್ಕೊಳ್ಳಿ, ಯಾರಿಗೆ ಬೇಡವೋ ಬಿಡಿ ಅಂತ ಅಂದೆ. ಅವರು ಎಲ್ಲರೂ ನಮಗೆ ಬೇಡ ಅಂದ್ರೆ ನಾನು ಆಗ್ಲಪ್ಪ, ನಾನೇನು ಕೇಳಿ ಬಂದಿಲ್ಲ, ನನ್ನ ಕರ್ಸ್ಕೊಂಡಿದ್ದಾರೆ. ಯಾಕಂದರೆ ನಮ್ಗೆ ಯಾವಾಗಲೂ ಬೊಂಬೆ ಆಟದವ್ರಿಗೆ ಸೊಸೈಟಿ ನಮಗೊಂದು ಪಾಠ ಕಲಿಸಿದೆ. ನೀವು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವುದಕ್ಕೂ ಬೇಕಾಗಿಲ್ಲ, ನೀವು ಎಲ್ಲದರಲ್ಲೂ ಕಡೆ. ಇದು ನಮಗೆ ಒಂಥರ ಬೆಳೀತಾ ಇದನ್ನು ನಾವು ಒಪ್ಕೊಂಡೇ ಬಿಡ್ತೀವಿ. ನಮ್ಗೆ ನಾವು ಎಲ್ಲೂ ಫಿಟ್ ಆಗಲ್ಲ, ನಾವು ಎಲ್ಲದಕ್ಕಿಂತ ಕಡೆಯಲ್ಲಿರೋ ಆರ್ಟು. ಇದು ನಮಗೆ ಟ್ರೈನಿಂಗ್ ಇದೆ. ಸೊ ಈ ಟ್ರೈನಿಂಗಿಂದ ಅಲ್ಲೂ ಅದನ್ನೇ ವರ್ಕ್ ಆಯಿತು. ನಿಮಗೂ ಬೇಡ ಪರವಾಗಿಲ್ಲ, ನಮಗಿದೆ ಅಭ್ಯಾಸ ಇದೆ ಅಂತ ಪಾಠ ಶುರು ಮಾಡಿದೆ. 4 ದಿವಸ ಪಾಠ ಆಯಿತು. 4 ದಿವಸ ಅಲ್ಲ, 2 ದಿವಸ ಪಾಠ ಆಯಿತು. ಆಮೇಲೆ 2ನೇ ದಿವಸ ಪಾಠ ಆದಮೇಲೆ ಕ್ಲಾಸ್ ಆಚೆ ಬಂದರೆ ಹುಡುಗರೆಲ್ಲ ಮುತ್ಕೊಂಡ್ಬಿಟ್ರು. ಎಲ್ಲ ದೇಶದ ಹುಡುಗರು ಆ್ಯಂಡ್ ಎಲ್ಲ ಥರ ಹುಡುಗರು ಇದ್ದಾರೆ. ಒಂದು ಕಡೆ ಅದೇ ಬಣ್ಣದ ಕೂದಲುಗಳು, ಎಲ್ಲೆಲ್ಲೋ ಪಿಯರ್ಸಿಂಗ್ಗಳು, ಆಮೇಲೆ ತುಂಬ ಪಾಠ ಓದೋರು, ಮಿಕ್ಸ್ಚರ್ ಆಫ್ ಕ್ರೌಡ್ಸ್ ಆಫ್ ದ ವರ್ಲ್ಡ್. ಇದು ದೇ ಸೆಡ್ ಅವರು, ವಿ ವಾಂಟ್ ಯು ಟು ಕಮ್ ವಿತ್ ಅಸ್ ಟು ದ ಬಾರ್ ಅಂದರು. ಹೇಳಿ ನಮ್ಮ ಬಾರೆಲ್ಲ ಒಳಗಡೆ ಇರುತ್ತಪ್ಪ ಸ್ಪಿರಿಟ್ಸು, ಹೊರಗಡೆಯಿಂದ ನಮಗೇನು ಬೇಡ. ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಭಯ. ಇವ್ರು ನನ್ನ ಎಲ್ಲೋ ಹೊಡೆದೇ ಬಿಡ್ತಾರೋ, ಎಲ್ಲರೂ ಒಟ್ಟಿಟ್ಟದ್ದು ಗಾತ್ರಗಳು ದೊಡ್ಡದಾಗೆ ಇತ್ತು. ಯಾತಕ್ಕೆ ಕರಿತಾ ಇದ್ದಾರಪ್ಪ ನನಗೆ ಇವರು, ಅಯ್ಯೋ ದೇವರೇ, ಇದು ಒಳ್ಳೆ ಕಷ್ಟಕ್ಕಾಯ್ತಲ್ಲ. ದೆನ್ ಅವ್ರು ಹೇಳಿದ್ರು, ಇಲ್ಲ ಬೆಸ್ಟ್ ಹಾಟ್ ಚಾಕ್ಲೇಟ್ ಸಿಗುತ್ತೆ, ನಿಂಗೆ ಕೊಡಿಸ್ತೀವಿ ಬಾ. ಆಮೇಲೆ ಬಸ್ ಹತ್ಸಿದ್ರು. ಬಸ್ ಟಿಕೆಟ್ ಅವರೇ ಕೊಟ್ಟರು. ಯಾಕಂದರೆ ನಂಗೆ ಬಸ್ ವ್ಯವಹಾರ ಎಲ್ಲ ಗೊತ್ತಿಲ್ಲ ದೇಶದಲ್ಲಿ, ನಾನು ಒಬ್ಬಳೇ ಹೋಗೋದು, ಎಲ್ಲೋ ಇದ್ದೆ ಒಂದು ಕಡೆ. ಆಮೇಲೆ ಬಾರ್ಗೆ ಹೋದ್ವಿ, ದೊಡ್ಡ ಟೇಬಲ್ ತೊಗೊಂಡು ನನಗೆ ಒಂದು ಇಷ್ಟು ದೊಡ್ಡ ಗ್ಲಾಸ್ ಹಾಟ್ ಚಾಕ್ಲೇಟ್ ಕೊಟ್ಬಿಟ್ಟು ಅವರು ಫಸ್ಟು ಏನಪ್ಪ ಅಂದರೆ ಅಪಾಲಜಿ.
ರೌಂಡ್ 1 ಈಸ್ ಅಪಾಲಜಿ. ನನಗೆ ಐ ಮೀನ್ ದೀಸ್ ಆರ್ ಆಲ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್. ಯಾತಕ್ಕೆ ಇವ್ರು ಅಪಾಲಜೈಸ್ ಮಾಡ್ಕೋತಾ ಇದ್ದಾರೆ? ಬಿಕಾಸ್ ನಮ್ಗೆ ಎಷ್ಟು ಟ್ರೈನ್ ಆಗಿದೆ ನಾವು ವಿ ಆರ್ ಅನ್ವಾಂಟೆಡ್ ಪೀಪಲ್ ಇನ್ ಸೊಸೈಟಿ ಅಂತ. ಅಂದರೆ ಐ ಜಸ್ಟ್ ಆಕ್ಸೆಪ್ಟೆಡ್ ದಟ್. ದೇ ಸೆಡ್ ಇಲ್ಲ ನೀನು ಪಾಠ ಮಾಡಿದ್ದೆಲ್ಲ ಕೇಳಿದ್ವಿ, ಅದರಿಂದ ನಮಗೆ ತುಂಬ ಪ್ರಯೋಜನ ಇದೆ. ಇವರೆಲ್ಲ ಬುದ್ಧಿವಂತ ಮಕ್ಕಳು, ಇಲ್ಲರ ಅವ್ರು ಸ್ಕಾಲರ್ಶಿಪ್ ಕೊಟ್ಟು ಯಾವ್ಯಾವುದೋ ದೇಶದಿಂದ UN ಕರ್ಸ್ಕೊಳ್ಳಲ್ಲ. ಈ ಪಾಠದಿಂದ ನಮಗೆ ಒಂದು ನೀನು ಮಾಡ್ತಾ ಇರೋದ್ರಿಂದ ನಮಗೊಂದು ಪ್ರಯೋಜನ ಇದೆ. ಇವಾಗ ನಿನಗೆ ಏನು ಕೊಡಲಿಲ್ಲ ಅವರು ನನಗೆ ಅಂದರೆ, ನನ್ನ ಹತ್ರ ವಿಂಡೋಸ್ ಇತ್ತು, ವಿಂಡೋಸ್ಗೆ ನಮಗೆ ಸ್ಕ್ರೀನೇ ಇಲ್ಲ ಅಂತ ಹೇಳಿದರು ನನಗೆ. ಅಂದರೆ ವಿಂಡೋಸ್ PPT ಹಾಕೋಕ್ಕೆ ಬರೀ ನಮ್ಮ ಹತ್ರ ಮ್ಯಾಕ್ ಇದೆ, ವಿಂಡೋಸ್ ಇಲ್ಲ, ನಿನಗೆ ನಾವು ಸ್ಕ್ರೀನೇ ಕೊಡೋಕ್ಕಾಗಲ್ಲ ಅಂದರು. ಪರವಾಗಿಲ್ಲ, ನನಗೆ ನಾವು ಯಾವಾಗಲೂ ಸ್ಕ್ರೀನಿಂದಾನೇ ಕೆಲಸ ಮಾಡಲ್ಲ, ನಮ್ಗೆ ಹಾಗೆ ಅಭ್ಯಾಸ ಇದೆ, ಬೊಂಬೆಗಳೇ ಇದೆಯಲ್ಲ ಮಾಡೋಣ ಬಿಡಿ ಪಾಠ ಅಂತ ಶುರು ಮಾಡಿದ್ದೆ. ಆಗ ಅವ್ರು ಹೇಳಿದ್ರು, ಸುಳ್ಳು ಹೇಳಿದ್ವಿ, ಸ್ಕ್ರೀನ್ ಇದೆ, ನಾಳೆ ಕೊಡ್ತೀವಿ, ಅದಕ್ಕೆ ವಿ ಅಪಾಲಜೈಸ್ ಫಾರ್ ದ ಸ್ಕ್ರೀನ್ ಆ್ಯಂಡ್ ದೆನ್ ವಿ ಅಪಾಲಜೈಸ್ ಫಾರ್ ನಾಟ್ ಟ್ರೀಟಿಂಗ್ ಯು ಪ್ರಾಪರ್ಲಿ, ಫಾರ್ ನಾಟ್ ಆಫರಿಂಗ್ ಯು ಕಾಫಿ. ನನಗೆ ಅದೆಲ್ಲ ನೋಟಿಸೇ ಮಾಡಿಲ್ಲ ನಾನು ಪರವಾಗಿಲ್ಲಪ್ಪ, ಏನೋ ನಿಮಗೆ ತೊಂದರೆ ಇರಬೇಕು, ನೀವು ಮಾಡ್ಕೋತಾ ಇದ್ದೀರಾ ಈ ಥರ ಅಂದರೆ. ಆಮೇಲೆ ಹೇಳಿದ್ರು, ಇಲ್ಲ ನಮ್ಮ ಕಾಲೇಜಲ್ಲೂ ತುಂಬ ಡಿವಿಷನ್ಸ್ ಇದೆ, ನಮ್ಗೆ ಯಾರೋ ಒಂದು ಡಿವಿಷನ್ ಅವ್ರು ಹೇಳಿದರು, ನೀವು ಬಂದರೆ ನಿಮ್ಮನ್ನ ಯಾರನ್ನೂ ಚೆನ್ನಾಗಿ ನೋಡ್ಕೋಬೇಡಿ ಅಂತ, ಬಟ್ ನಾವು ಅದಕ್ಕೆ ಒಪ್ಪಲ್ಲ, ಅದಕ್ಕೆ ಇವಾಗ ನಿಮ್ಮ ಮೂಲಕ ನಮ್ಮ ಡಿವಿಷನ್ನ ನಾವು ರಿಸಾಲ್ವ್ ಮಾಡ್ತೀವಿ ಅಂತ. ಆಮೇಲೆ ಪಂಚತಂತ್ರದ ಕತೆ ಮಾಡಿದ್ದಕ್ಕೆ ಅವ್ರಿಗೇನು ಅಂದರೆ, ಅದರಲ್ಲಿ ಒಬ್ಬಳಿಗೆ ವರಗಳನ್ನ ಕರೆಸ್ತಾನೆ ತಂದೆ. ಆಗ ಅವಳು ಯಾರನ್ನೂ ಒಪ್ಪೋದಿಲ್ಲ, ಆ ವರಗಳಿಗೆ ಯಾರಿಗೂ ರಿಜೆಕ್ಷನ್ ಕಾಂಪ್ಲೆಕ್ಸ್ ಆಗಲ್ಲ. ಅವರು ಹೌದಾ ಇನ್ಯಾರು ನಿಮಗೆ ಸೂಟ್ ಆಗ್ತಾರೋ ಅವ್ರನ್ನ ಸಜೆಸ್ಟ್ ಮಾಡಿ ಹೋಗ್ತಾ ಇರ್ತೀವಿ ನಾವು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇದು ಪಾಠ ನಡೀತಾ ಇತ್ತು, ಇದ್ರ ಜೊತೆ ನಾಟ್ಯಶಾಸ್ತ್ರ ಪಾಠ ನಡೀತಾ ಇತ್ತು. ಅವ್ರು ಹೇಳಿದ್ರು, ಇಂಡಿಯನ್ ಮೆನ್ಗೆ ರಿಜೆಕ್ಷನ್ ಕಾಂಪ್ಲೆಕ್ಸೇ ಇಲ್ವಲ್ಲ ನಿಮ್ಮ ಕಥೆಯಲ್ಲಿ, ನಮ್ಗೆ ನೋಡಿ ಇಷ್ಟು ಒದ್ದಾಡ್ತಾ ಇದ್ದೀವಿ, ಸ್ವಲ್ಪ ಮಾತಾಡೋಣ ಬನ್ನಿ, ಇದೆಲ್ಲ ಹೆಂಗೆ ನೀವು ಕಲ್ತ್ರಿ ಅಂತ ಅಲ್ಲಿಂದ ಶುರುವಾಯಿತು. ಒಂದು ಡಿಸ್ಕಷನ್ ಆಯಿತು. ಬೊಂಬೆ ಆಟ ಕೊನೆಗೆ ಫ್ರೆಂಚಲ್ಲಿ ನಡೀತು. ಅವರು ಇದನ್ನು ಕನ್ನಡದ್ದನ್ನು ಫ್ರೆಂಚಿಗೆ ಟ್ರಾನ್ಸ್ಲೇಟ್ ಮಾಡಿ ಶೋ ಮಾಡಿದ್ರು. ಶೋ ಆದಮೇಲೆ ಬೆಲ್ಜಿಯಂ ಸ್ಕ್ವೇರಲ್ಲಿ ಒಂದು ಮೆರವಣಿಗೆ ಆಯಿತು ಬೊಂಬೆಗಳದ್ದು. ಹೆಗಲ್ ಮೇಲೆ ಬೊಂಬೆಗಳನ್ನ ಕೂರಿಸ್ಕೊಂಡು ನನ್ನೂ ಕರ್ಕೊಂಡು ಹೋಗಿ ಎಲ್ಲ ಬೊಂಬೆಗಳನ್ನ ತೊಗೊಂಡು ಬಂದು ನಾನು ಇದ್ದಿದ್ದು ಫಸ್ಟ್ ಫ್ಲೋರ್ ಅಪಾರ್ಟ್ಮೆಂಟಲ್ಲಿ ಇಟ್ಟರು. ಇದಾದಮೇಲೆ ಇನ್ನೊಂದು ಪ್ಯಾರಿಸಲ್ಲೂ ಪಾಠ ಮಾಡೋಕ್ಕೆ ಹೋದಾಗ, ನಿಮ್ಗೆ ಯಾಕೆ, ನಮ್ಮೂರಲ್ಲೂ ಹೇಳ್ತಾರೆ, ನಿಮ್ಗೆ ಯಾಕೆ ಥಿಯೇಟರು ನೀವು ಮರದ ಕೆಳಗೆ ಮಾಡ್ಕೊಳ್ಳಿ ಅಂತಾರೆ. ಸರಿ, ಅವ್ರು ಹೇಳಿದ್ರು, ನಾನು ಹೇಳಿದೆ ನಮ್ಮ ದೇಶದಲ್ಲಿ ರೂಫ್ ಇದ್ರೇ ಸಾಕಪ್ಪ, ನಾವು ಕೆಲಸ ಮಾಡ್ತೀವಿ, ಒಂದು ಪ್ಯಾಸೇಜ್ ಕೊಡಿ ಸಾಕು, ನಾನು ಅಲ್ಲೇ ಮಾಡ್ತೀನಿ. 100th ಡಿಸ್ಟ್ರಿಕ್ಟ್ ಅಂತ ಒಂದಿದೆ, ಅಲ್ಲಿಂದ ಬಂದು ಸೆಲೆಕ್ಟ್ ಮಾಡ್ಕೋತಾರೆ, ಅವರು ಆರ್ಟಿಸ್ಟ್ನ ತಗೋತಾರೆ. ನಮ್ಮ ಶೋಯಿಂದ 3 ಜನ ಸೆಲೆಕ್ಟ್ ಆಗ್ಬಿಟ್ರು. ಆಮೇಲೆ ಒಂದು ಹಾಲೆಂಡ್ ಹುಡುಗಿಗೆ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಗರ್ವ ಇತ್ತು, ಇವ್ರು ಯಾರು ಇಂಡಿಯಾದಿಂದ ಬಂದಿದ್ದಾರೆ, ಕಳಪೆ ನಾವೇನಿದೆ ಹಾಲೆಂಡ್ ಅವ್ರು ಕಲಿಯೋದವ್ರ ಹತ್ರ ಅಂತ. ಆವಾಗ ನಮ್ಮ ಇಂಡಿಯಾ ಥರನೇ ಅಮ್ಮ ಫೋನ್ ಮಾಡಿ, ತುಂಬ ಥ್ಯಾಂಕ್ಸು, ನನ್ನ ಮಗಳಿಗೆ ಇಷ್ಟು ಪಾಠ ಕಲಿಸ್ಕೊಟ್ಟಿದ್ದೀರಾ ನೀವು 15 ದಿವಸದಲ್ಲ 20 ದಿವಸದಲ್ಲಿ, ಅದಕ್ಕೆ ನಿಮಗೆ ನಾನು ಚಿರಋಣಿ, ನನ್ನ ಮಗಳನ್ನ ಬದಲಾಯಿಸ್ಬಿಟ್ಟು ಅವಳಿಗೆ ನೀವು ಒಂದು ಫ್ಯೂಚರು ಕೊಡಿಸ್ಬಿಟ್ರಿ ಅಂತ ಫೋನಲ್ಲಿ ಆಕೆ ಮಾತಾಡಿದ್ರು. ಆಮೇಲೆ ಇವರೆಲ್ಲ ಕ್ಲಾಸಲ್ಲಿ ಸೇರಿ, ನಿಮ್ಮ ಇಂಡಿಯಾಲಿ ಕಲರ್ ಇದೆ, ನಿಮ್ಮ ಕಲರ್ಸ್ ಇಷ್ಟ ನಾವು ನೋಡಿದ್ದೀವಿ ಅಂದ್ಬಿಟ್ಟು ಒಂದು ನೀಲಿ ಕಲರ್ ಸ್ಕಾರ್ಫ್ ಅವ್ರು ಇಟ್ಕೊಂಡಿದ್ದು ತಂದು ನನಗೆ ಕೊಟ್ಟರು, ನೀವು ಇದನ್ನು ತೊಗೊಂಡು ಹೋಗಿ ನಮ್ಮಿಂದ ಅಂತ. ಆ ಥರ ಬೊಂಬೆ ಆಟ ಎಲ್ಲೆಲ್ಲಿ ಏನೇನು ಬೇಕಾದರೂ ಆಗತ್ತೆ. ಇದರಲ್ಲಿ ಅಷ್ಟು ಸ್ಟ್ರೆಂಗ್ತ್ ಇದೆ, ಯಾಕಂದರೆ ಇದರಲ್ಲಿ ಈಗೋ ಇಲ್ಲ. ಪರದೇಶದಲ್ಲಿ ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರು ಇಷ್ಟು ತೊಗೊಳಕ್ಕಾದ್ರೆ, ನಮ್ಮ ದೇಶದಲ್ಲಿ ಭಾಷೆ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಒಂದು ಪ್ರಿಪರೇಷನ್ನು, ಒಂದು ಬ್ಯಾಕ್ಗ್ರೌಂಡ್ ಇರೋವ್ರಿಗೆ ಇನ್ನು ಎಷ್ಟು ಸಿಗ್ಬೋದು. ಸೊ ಇದೆಲ್ಲ ನೋಡಿ ಅಂತಾರಾಷ್ಟ್ರೀಯ ಬೊಂಬೆ ಆಟ ಉತ್ಸವ ಪ್ರಾರಂಭ ಮಾಡ್ತೀವಿ. ಇವಾಗಿನ್ನೂ ಆಯಿತು, January 6, 7, 8 ದೊಡ್ಡದಾಗಿ ಅಂತಾರಾಷ್ಟ್ರೀಯ ಬೊಂಬೆ ಆಟ ಉತ್ಸವ ಬಂತು ಬ್ಯಾಂಗ್ಳೂರಲ್ಲಿ. ಈ ವರ್ಷ ಅದೇ ನಮ್ಮ ಮಂಡಲದಲ್ಲಿ ಈ ವರ್ಷ ಆಸ್ಟ್ರಿಯನ್ ಎಂಬೆಸಿ ಬಂತು. ಆಸ್ಟ್ರಿಯನ್ ಎಂಬೆಸಿ ತನ್ನ ಮಿನಿಸ್ಟ್ರನ್ನ ಕಳಿಸಿದ್ರು, ಅಬ್ಸರ್ವ್ ಮಾಡಿ ಏನು ಮಾಡ್ತಿದ್ದಾರೆ ಇವರು. ತುಂಬ ಸಂತೋಷವಾಗಿ ಹೋದರು. ಅವ್ರದ್ದೊಂದು ಟೀಮ್ ಕರ್ಕೊಂಬಂದರು. ಅವ್ರು ಹೇಳಿದ್ರು, ನೋಡಿ ನಮ್ಮಲ್ಲೂ ಹೊಟ್ಟೋಗಿದೆ ಬೊಂಬೆ ಆಟ, ಇವ್ರಿಗೆ ಯಾರಿಗೂ ಕಲಿಕೆಯೇ ಇಲ್ಲ, ಇವರೇ ಸ್ವಯಂಭೂಗಳಾಗಿ ಕಷ್ಟಪಟ್ಟು ಕಲಿತಾ ಇದ್ದಾರೆ, ಬಟ್ ನಾವು ದೇಶ ವಾಪಸ್ ತರಬೇಕದನ್ನು, ನೀವು ಇಷ್ಟೊಂದು ಮಾಡಿದ್ದೀರಾ, ನಾವು ಬರ್ತೀವಿ ನಿಮ್ಮ ಹತ್ರಕ್ಕೆ ಅಂತ ಹೇಳಿ. ಅಫ್ಕೋರ್ಸ್ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಕೇಳಿದ್ವಿ ಬನ್ನಿ ಅಂತ. ಅವರು ಸಂತೋಷವಾಗಿ ಬಂದು ಒಪ್ಕೊಂಡು ಮಾಡ್ಕೊಂಡು ಹೋದರು. ಈ ಥರ ಲೋಕದಲ್ಲಿ ಪ್ರಪಂಚದಲ್ಲಿ ನಾನಾ ಕಡೆಗಳಿಂದ ಈ ಬೊಂಬೆ ಆಟಕ್ಕೆ ಇಷ್ಟೊಂದು ಸ್ಥಾನ ಸಿಕ್ಕಿದೆ. ಗಿಮೆ ಮ್ಯೂಸಿಯಂ ಪ್ಯಾರಿಸಲ್ಲಿ ಅವರು ಇದು ಅಭಿನವ ಗುಪ್ತನ 1000 ವರ್ಷ ಸೆಲೆಬ್ರೇಷನ್ ಮಾಡಿದಾಗ ಒಂದು ಮ್ಯೂಸಿಯಂ ಒಳಗಡೆ ಕ್ಲಿಯರ್ ಮಾಡಿಬಿಟ್ರು ಜಾಗ, ಒಂದು ವಿಷ್ಣುವಿನ ಒಂದು ವಿಗ್ರಹ ಕೊಟ್ಟು, ನೀವು ಈಗ ಬ್ರಿಂಗ್ ಇಟ್ ಟು ಲೈಫ್ ಅಂತ ನಮಗೆ. ಸೊ ಗಜೇಂದ್ರ ಮೋಕ್ಷದ್ ಮಾಡಿದ್ವಿ ಅಲ್ಲಿ ಪಪೆಟ್ ಶೋ. ಸೊ ಈ ಎಷ್ಟೊಂದು ಥರ ಈ ಥರ ಎಕ್ಸ್ಪೀರಿಯನ್ಸ್ ಇದೆ. ತೋರಿಸಿ ನಮ್ಗೆ ಏನದು ಬೊಂಬೆ ಆಟ ಅಂದರೆ, ಏನದು ಬೊಂಬೆಗಳು ಸ್ವಲ್ಪ ತೋರಿಸಿ. ಅಲ್ಲ, ನಾವು ಗ್ಯಾಲರಿಲಿ ಇಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ಇದು ನಿಮ್ಮ ಆಡಿಟೋರಿಯಂ ಮೇಡಮ್.
ಇದು ನಮ್ಮದು ಪ್ರಾಕ್ಟೀಸ್ ಎಲ್ಲ ಇಲ್ಲಾಗತ್ತೆ, ಕ್ಲಾಸ್ ರೂಮು. ನನ್ನ ಮಗಳದು ಭರತನಾಟ್ಯ ಕ್ಲಾಸು ಆಗುತ್ತೆ, ಇಲ್ಲಿ ಬೊಂಬೆ ಆಟದ ಕ್ಲಾಸು ಆಗುತ್ತೆ. ಆಮೇಲೆ ಇದು ನಾವು ಎಲ್ಲೋ ಒಂದು ಹೊಸ ಪ್ರೊಡಕ್ಷನ್ ಮಾಡಿದಾಗ, ಇಲ್ಲ ಇಲ್ಲಿ ಬಿಫೋರ್ ಕೋವಿಡ್ ಇಲ್ಲೆಲ್ಲ ಆಗೋದು, ಮಂತ್ಲಿ ಪ್ರೋಗ್ರಾಮ್ಸ್ ಆಗೋದು. ಇವಾಗ ಅದೇ ನಾವು ಟ್ರಾನ್ಸಿಷನ್ ಅಲ್ಲಿ ಇದೀವಿ, ಮಂಡಲಕ್ಕೆ ಶಿಫ್ಟ್ ಆಗ್ತಾ ಇದೀವಿ. ಸೊ ಹೋಗುತ್ತೆ, ಇದೆಲ್ಲ ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ. ಸ್ವಲ್ಪ ಇದು ನೋಡಿ, ಇದು ತೊಗಲು ಬೊಮ್ಮೆ, ಇದು ಕರ್ನಾಟಕದ್ದೇ ಮೇಡಮ್. ಚರ್ಮನೇ ಇದು ಪೂರ್ತಿ? ಇದು ಪೂರ್ತಿ ಚರ್ಮ. ಇದು ಮನೆ ಕೂಡ ಹೌದು, ಮೇಲೆ ಮನೆ. ಓಕೆ. ಇದು ಬರೀ ಕ್ಲಾಸ್. ಇದೆಲ್ಲ ಬೊಂಬೆಗಳೇ, ಈ ಸೂಟ್ ಕೇಸ್ಗಳೆಲ್ಲ ಬೊಂಬೆ. ಇವೆಲ್ಲ ಅಲ್ಲ, ಹಿಂದೆ ಸೂಟ್ ಕೇಸ್ ನೋಡಿ ನಮ್ಮ ಪ್ರೊಡಕ್ಷನ್ದೆಲ್ಲ. ಅದ್ರ ಏನ್ ಪ್ರೊಡಕ್ಷನ್, ಏನನ್ನ ಪರ್ಫಾರ್ಮ್ ಮಾಡ್ತಾರೆ? ಏನಂದ್ರೆ ಹರಿಶ್ಚಂದ್ರ ಅದೇ ಫಸ್ಟ್ ಪ್ರೊಡಕ್ಷನ್, ಪ್ರಹ್ಲಾದ, ಸಂಪೂರ್ಣ ರಾಮಾಯಣ, ಯೋಗ ವಾಸಿಷ್ಠ, ಭಾಸ್ಕರಾಚಾರ್ಯರ ಲೀಲಾವತಿ, ರಾಜಸೂಯಾಗ, ಮಾಲವಿಕಾಗ್ನಿ ಮಿತ್ರಂ, ಅಭಿಜ್ಞಾನ ಶಾಕುಂತಲ, ಈ ತರ 25 ಪ್ರೊಡಕ್ಷನ್ಸ್ ಇದೆ ನಮ್ದು. ಹೌದು ಮೇಡಮ್. ಥಿಯೇಟರ್ ನಮ್ದು. ಶಿಲಪಾಧಿಕಾರಂ 2.5 ಗಂಟೆ, ರಾಮಾಯಣ 2.5 ಗಂಟೆ. ಉದಾಹರಣೆಗೆ ರಾಮಾಯಣ ಮಾಡ್ತೀವಿ ಅಂತ ಇಟ್ಕೊಳ್ಳಿ 2.5 ಗಂಟೆ, ಅದಕ್ಕೆ ಮಾತು ಧ್ವನಿಯಲ್ಲಿ ನೀವು ಕೊಡ್ತೀರಿ? ಇಲ್ಲ, ಎಲ್ಲ ಸ್ಟುಡಿಯೋ ರೆಕಾರ್ಡಿಂಗ್, ಅದೆಲ್ಲ ಸ್ಕ್ರಿಪ್ಟ್ ಬರೆದು ಹೇಗೆ ನಡೆಯುತ್ತೆ ಅಂದರೆ, ಮ್ಯೂಸಿಕ್ಗೆ ಸೆಕ್ಷನ್ ಒಂದು ದೊಡ್ಡದಿದೆ. ಫಸ್ಟು ವಿ ಹ್ಯಾವ್ ಟು ವಿಜುವಲೈಸ್ ಸ್ಟೋರಿ, ಆಮೇಲೆ ಸ್ಟೋರಿ ಲೈನು ಮಾಡ್ಕೋತೀವಿ. ಆಮೇಲೆ ಅದರಲ್ಲಿ ಎಲ್ಲಿ ಫಿಲ್ಟ್ರಿಂಗ್ ಆಗುತ್ತೆ, ಯಾವುದು ತೋರಿಸ್ಬೋದು, ಯಾವ್ದು ತೋರ್ಸೋಕ್ಕಾಗಲ್ಲ. ಪ್ಯಾರಲಲ್ಲಿ ಎಷ್ಟು ಬೊಂಬೆಗಳು ಬೇಕಾಗುತ್ತೆ. ಸ್ಟೋರಿ ಲೈನ್ ಮಾಡಿದ್ಮೇಲೆ ನಮಗೆ ಕ್ಯಾರೆಕ್ಟರ್ಸ್ ಬರುತ್ತೆ, ನಂಗೆ ಪ್ಯಾರಲಲ್ಲಿ ಕ್ಯಾರೆಕ್ಟರ್ ಬರುತ್ತೆ. ಉದಾಹರಣೆ ರಾಮಾಯಣ ಮಾಡಿದಾಗ ನಾನು ಏನು ಮಾಡಿದೆ, ಫಸ್ಟು ರಾಮಾಯಣ ಸಪ್ತಸ್ವರ ಮಾಡಿದ್ದೀವಿ. ರಾಮಾಯಣ ಸಪ್ತಸ್ವರ ಯಾಕೆ ಅಂದರೆ, ರಾಮ ಅಯೋಧ್ಯೆಯಿಂದ ಶ್ರೀಲಂಕಾಕ್ಕೆ ಹೋಗ್ತಾನೆ, ಅಷ್ಟು ರಾಜ್ಯಗಳಿಗೆ ಹೋಗ್ತಾನೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ. ಆ ಭಾಷೆಯಲ್ಲಿ ಯಾರೋ ಒಬ್ಬರು ಪುರುಷೋತ್ತಮರು ಬಂದು ಅದನ್ನು ಕೊಂಡಾಡಿ ಅದಕ್ಕೆ ಬರೆದು ಅದು ತುಂಬ ಪಾಪ್ಯುಲರ್ ಆಗಿದೆ. ತುಳಸಿದಾಸ್ ಇರ್ಬೋದು, ಇಲ್ಲ ನಮ್ಮ ಪುರಂದರದಾಸರು ಇರ್ಬೋದು, ಅಥವಾ ಮರಾಠಿ. ಸೊ ಈ ಥರ ನಾನು ಏನು ಮಾಡಿದೆ, 7 ಭಾಷೆಗಳನ್ನ ತೊಗೊಂಡೆ. ಬಿಕಾಸ್ ರಾಮ ಏನು ಮಾಡ್ದ, ನಾರ್ತ್ ಟು ಸೌತ್ ಇಂಡಿಯಾ ಇಂಟಿಗ್ರೇಟ್ ಮಾಡ್ದ. ಹೌದಾ? ಹೌದು. ಕೃಷ್ಣ ಈಸ್ಟ್ ಟು ವೆಸ್ಟ್ ಇಂಡಿಯಾ ಇಂಟಿಗ್ರೇಟ್ ಮಾಡ್ದ. ಈಸ್ಟ್ ಟು ವೆಸ್ಟ್ ಕೃಷ್ಣ ಇಂಟಿಗ್ರೇಟ್ಸ್ ಇಂಡಿಯಾ, ರಾಮ ನಾರ್ತ್ ಸೌತ್ ಇಂಟಿಗ್ರೇಟೆಡ್. ಹೋಗಿ ಯಾವ ಹಳ್ಳಿಗಾದ್ರೂ ಹೋಗಿ, ಯಾವ ಮೂಲೆಗಾದ್ರೂ ಹೋಗಿ ಅವ್ರು ಹೇಳ್ತಾರೆ. ಅದು ಉತ್ತರದ ಕಡೆ ಹೋದ್ರೆ ಹಳ್ಳಿಗಳೆಲ್ಲ ಅವ್ರು ಹೇಳ್ತಾರೆ ಯಹೀ ಪೇ ಜಾ ರಹಾ ಹೈ ಅಂತ. ಅಂದ್ರೆ ಇಲ್ಲೇ ಹೋಗ್ತಾ ಇದ್ರು, ನಾವು ಘಮ ಘಮ ವಾಸನೆ ಬರ್ತಾ ಇಲ್ಲ, ಅದು ರಾಮ ಹೋಗಿದ್ದು ಇಲ್ಲಿ ಪುಷ್ಪಕ ವಿಮಾನದಲ್ಲಿ ಅಂತ ಹೇಳ್ತಾರೆ. ಚಿತ್ರಕೂಟದ ಕಡೆಗೆಲ್ಲ ಹೋದ್ರೆ ಅವ್ರು ತುಂಬಾ ಕಥೆಗಳು ಹೇಳ್ತಾರೆ ಈ ಥರ. ಸೊ ಹಾಗಾಗಿ 7 ಭಾಷೆ ತಗೊಂಡೆ. ಯಾವುದಪ್ಪ 7 ಭಾಷೆ ಅಂದರೆ, ಸಂಸ್ಕೃತ, ಬಿಕಾಸ್ ವಾಲ್ಮೀಕಿ ಸಂಸ್ಕೃತದಲ್ಲಿ ಬರೆದ್ರು. ಆಮೇಲೆ ಕನ್ನಡ ತಗೊಂಡಿದೀವಿ, ಯಾಕಂದ್ರೆ ನಮ್ಮ ಜೋಗುಳ ನಮಗೆ ಕನ್ನಡದಲ್ಲೇ, ರಾಮ ಲಕ್ಷ್ಮಣರೆಲ್ಲ ಹುಟ್ಟಿದ್ದು. ಆಮೇಲೆ ತುಳಸಿದಾಸರು ಹಿಂದಿ, ಅದಾದ್ಮೇಲೆ ನೆಕ್ಸ್ಟು ಮರಾಠಿ. ಶೂರ್ಪಣಕಿ ಬರೋಷ್ಟರಲ್ಲಿ ಮರಾಠಿ ಆಗುತ್ತೆ. ಅವಳು ನಾಸಿಕ್ ಮಹಾರಾಷ್ಟ್ರ ತಾನೆ ಈಗ. ಓಕೆ, ಮರಾಠಿ ಎಂಟ್ರಿ ಅದು. ಶೂರ್ಪಣಕಿ ಮರಾಠಿ ಆಗ್ತದೆ. ಆಮೇಲೆ ಕರ್ನಾಟಕದಲ್ಲಿ ಕನ್ನಡ ಬರುತ್ತೆ, ತೆಲುಗು. ಅದಾದ್ಮೇಲೆ ಶಬರಿ, ಕಬಂದ ಇವರೆಲ್ಲ ತೆಲುಗು. ಅದು ಶೋ ಮುಗಿಸ್ಕೊಂಡು ಬಂದಿದೆ ನೋಡಿ. ಇದು ನಮ್ಮದು ಶೋ ಆದಮೇಲೆ ಕೂತ್ಕೊಂಡು ಎಲ್ಲ 6ನೇ ತಾರೀಕು ಆಯ್ತು ಶೋ ಫೆಸ್ಟಿವಲಲ್ಲಿ, ಎಲ್ಲ ಬಿಡಿಸಿ ಇಡಬೇಕು ತಿರ್ಗ. ಇವಳು ಶೂರ್ಪಣಕಿ ಆಯಿತಾ, ಇವಳಿಗೆ ಮೂಗು ಕಟ್ಟಾಗತ್ತೆ, ಇಲ್ಲಿ ಮೇಣ ಮೆತ್ತಿರ್ತೀವಿ. ಆಮೇಲೆ ಇದರಲ್ಲಿ ಸ್ಟೇಜಲ್ಲಿ ಬರುತ್ತೆ, ಮೂಗು ಬಿದ್ದೋಗುತ್ತೆ. ಸೊ ಮೇಣ ಕಮ್ಮಿ ಆಗಿದೆ ಅದಕ್ಕೆ. ಅದೇ ಒಂದು ಶೋ, ಎವ್ರಿ ಶೋ ಹೊಸದು ಹಾಕಬೇಕು. ಆಮೇಲೆ ಕಂಬರಾಮಾಯಣದಲ್ಲಿ ಅವಳು ರಾಮನ್ ನೋಡಿದಾಗ ಅನ್ಕೋತಾಳೆ, ಸೀತೆ ನೋಡಿದಾಗ, ಅಯ್ಯೋ ನಾನು ಕುರುಪಿಯಾಗಿರ್ಬಾರ್ದು, ಸುಂದರಿಯಾಗಿ ಬರಬೇಕು ಅಂತ. ಸೊ ಇದು ಇದ್ರ 2 in 1 ಇದೆ. ಈ ಥರದ್ದೆಲ್ಲ ಟ್ರಿಕ್ ಪಪೆಟ್ಸ್ ಅಂತೀವಿ ಇದಕ್ಕೆ. ಇದೆಲ್ಲ ರಾಡ್ ಪಪೆಟ್ಗಳು. ಇದಕ್ಕೆಲ್ಲ ರಾಡ್ ಹಾಕ್ಬೇಕಿನ್ನ, ಇದು ನಾವು ತಲೆ ಮೇಲೆ ಹಾಕ್ಕೊಂಡು ಸೀತೆ. ಇಲ್ಲಿ ಇವಳು ಕೌಸಲ್ಯ, ಅದ್ರದ್ದು ತೊಟ್ಲು ಇದೆ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ನಾವೊಂದು ಬೆಂಚ್ ಮೇಲೆ ನಿಂತ್ಕೋತೀವಿ. ಸೊ ಅದು ಇಷ್ಟು ಹೈಟಲ್ಲಿ ಪ್ಲೇ ಆಗುತ್ತೆ. ಕೈಗೆ ರಾಡ್ ಹಾಕಿ ಇದನ್ನು ಆಡಿಸ್ತೀವಿ. ಹಿಂದೆ ಧ್ವನಿಗೆ ಸಂಗೀತ ಎಲ್ಲ ಬರ್ತಿರುತ್ತೆ, ಬರ್ತಾ ಇರುತ್ತೆ. ಸೊ ಇದನ್ನು ಆಡಿಸ್ತೀವಿ ಹಿಂಗೆ ರಾಡ್ ಹಾಕಿ. ಇವೆಲ್ಲವೂ ಒಂದೊಂದು ಕೀಲು ಒಂದೊಂದು ಸೆಪ್ರೇಟು. ಸೊ ಹೀಗಾಗಿ ನಾವು ಸ್ಕ್ರಿಪ್ಟಿಂಗ್ ಆಗಿ ಮ್ಯೂಸಿಕ್, ಸಾಂಗ್ಸು ಎಷ್ಟು, ಡೈಲಾಗ್ ಎಷ್ಟು ನಮ್ಮದ್ರಲ್ಲಿದೆ. 80% ಮ್ಯೂಸಿಕಲ್ಲು, 20% ಡೈಲಾಗ್ಸ್, ಕ್ಲಿಯರ್ ಡಿವಿಷನ್. ಆಮೇಲೆ 80% ಸಾಂಗ್ಸಲ್ಲಿ ನಾವೊಂದು 15% ಚಂದೋಬದ್ಧವಾಗಿ ಮಾಡ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ತಾಳಕ್ಕೆ ಮಾಡ್ತೀವಿ. ಸೊ ಇದೆಲ್ಲ ಡಿಸೈನ್ಗಳಿದೆ ನಮ್ಮ ಹತ್ರ. ಇದನ್ನು ಅಳವಡಿಸ್ಕೋತೀವಿ, ತುಂಬ ಎಫೆಕ್ಟಿವ್ ಆಗಿದೆ. ಆಮೇಲೆ ಕತೆ ಆದಮೇಲೆ, ಕ್ಯಾರೆಕ್ಟರ್ಸ್ ಆದಮೇಲೆ
ಕ್ಯಾರೆಕ್ಟರ್ ಒಂದು ರಫ್ ಆಗಿ ಹಾಕೋತೀವಿ, ಬಿಕಾಸ್ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಾಪ್ಸು, ಕ್ಯಾರೆಕ್ಟರ್ಸು ಏನೇನು ಬೇಕು ಎಲ್ಲ ಲಿಸ್ಟಿಂಗ್ ಮಾಡಿ ಆಮೇಲೆ ಅದಕ್ಕೆ ಸೀನ್ಗಳೆಲ್ಲ ಬರ್ಕೋತೀವಿ. ಎಕ್ಸೆಲ್ ಶೀಟ್ ಬೇಸಿಕಲಿ. ಆಮೇಲೆ ಅದನ್ನು ನಮ್ಮ ಲಿರಿಕ್ಸ್ ಯಾರು ಬರೀತಾರೋ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ನಮಗೆ ಬರ್ಕೊಡ್ತಾರೆ. ಅವ್ರು ರಾಮಾಯಣಕ್ಕೆ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಅಲ್ಲಿ ಎಷ್ಟೊಂದು ಜನದ್ದು ಆಗಲೇ ಹಾಡುಗಳು, ಒಂದಿಷ್ಟು ಹಾಡುಗಳು ಸಿಕ್ತು. ಭಾಷೆ ಕನ್ನಡ ಆದಮೇಲೆ ತಮಿಳು ಆದಮೇಲೆ ಶ್ರೀಲಂಕಾಕ್ಕೆ ರಾವಣನಿಗೆ ಯಾವ ಭಾಷೆ ಕೊಡೋಣ, ಪ್ರಾಕೃತ ತಗೊಂಡು, ಹಳೆ ಭಾಷೆ ಅದು, ಅದನ್ನು ಒಂದು ತಂದಿದ್ದೀವಿ. ಪ್ರಾಕೃತ ಭಾಷೆಯಲ್ಲೂ ನಮ್ಮಲ್ಲಿ ತುಂಬ ಜನ ಇದ್ದಾರೆ ಬರೆಯೋರೆಲ್ಲ, ಲಿರಿಕ್ಸ್ ಬರೆಯೋರು ತುಂಬ ಚೆನ್ನಾಗಿ ಬರೀತಾರೆ. ಸೊ ಲಿರಿಕ್ಸ್ ಎಲ್ಲ ಬರ್ಸ್ಕೊಂಡು ಆಮೇಲೆ ಅದಕ್ಕೆ ಒಂದೊಂದಿಷ್ಟು ಡಿಸ್ಕಷನ್ಸ್ ಮಾಡಿಕೊಂಡು ಹೋಗಿ ರೆಕಾರ್ಡಿಂಗು ಹೋಗ್ತೀವಿ. ರಫ್ ರೆಕಾರ್ಡಿಂಗ್ ಮಾಡ್ತೀವಿ. ರಫ್ ರೆಕಾರ್ಡಿಂಗ್ ಮಾಡಿದ್ಮೇಲೆ ಪಪೆಟ್ಸ್ ಎಲ್ಲ ಇಲ್ಲಿ ಪ್ಯಾರಲೆಲ್ಲ ತಯಾರಿ ಆಗ್ತಾ ಇರುತ್ತೆ. ಅದಾದಮೇಲೆ ಒಂದೊಂದೇ ಯೂನಿಟ್ ತೊಗೊಂಡು ರಿಹರ್ಸ್ ಮಾಡ್ತೀವಿ. ಅದಕ್ಕೆಲ್ಲ ಇನ್ನೂ ಕಾಸ್ಟ್ಯೂಮ್ ಇರಲ್ಲ ಅವಾಗ, ಬರೀ ರಾ ವುಡನ್ ಪಪೆಟ್ಸ್ನ ಇದಕ್ಕೆ ಮೆಕ್ಯಾನಿಸಮ್ಸಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ಅದಾದಮೇಲೆ ಎಂಟ್ರಿ ಎಕ್ಸಿಟ್ ಆಗುತ್ತೆ, ಟೈಮಿಂಗ್ ಆಗುತ್ತೆ. ಸೊ ಹಾಗೆ ಯೂನಿಟ್ಸ್ ಮಾಡಿ ಒಂದೂವರೆ ವರ್ಷಕ್ಕೆ ವಿ ಹ್ಯಾವ್ ಅ ಹೋಲ್ ಪ್ರೊಡಕ್ಷನ್ ರೆಡಿ. 1 ವರ್ಷ ಬೇಕಾ? ಈ 15-20 ದಿನದ ಕೆಲಸ ಅಲ್ಲ. ಇಲ್ಲ 108 ಕೆತ್ತನೆ ಮಾಡಬೇಕು ಅಂದರೆ ಏನು, ಸ್ವಲ್ಪ ಕಾಮನ್ಸ್ ಇರುತ್ತೆ, ಆದರೂ 1 ವರ್ಷ ಬೇಕು. 2 hour ಪ್ರೊಡಕ್ಷನ್ ಮಾಡೋಕ್ಕೆ 1 year ಬೇಕು. 1 ವರ್ಷ ಒಂದು ಪ್ರೊಡಕ್ಷನ್ ರೆಡಿ ಆದ್ಮೇಲೆ ಎಲ್ಲ ಮ್ಯೂಸಿಕ್ ಮಾಸ್ಟರ್ ಆಗಬೇಕು. ಆಮೇಲೆ ಪಪೆಟ್ಸು ಫೈನಲ್ ನೋಡಿ, ನಮ್ಮ ಕಾಸ್ಟ್ಯೂಮ್ ಡೀಟೇಲ್ ನೋಡಿ, ಡೀಟೇಲಿಂಗ್ ಮಾಡಬೇಕಾದ್ರೆ ಅಷ್ಟೆಲ್ಲ ಹೊಲಿಬೇಕಲ್ಲ. ಯಾರು ಹೊಲಿಯಲ್ಲ, ನಾನೇ ಹೊಲಿತೀನಲ್ಲ. ಇದೆಲ್ಲ ನೀವೇ ಹೊಲಿಯೋದಾ? ಪೇಂಟಿಂಗು ನಾನೇ ಮಾಡೋದು, ಕಾಸ್ಟ್ಯೂಮು ನಾನೇ ಹೊಲಿಯೋದು. ಪೇಂಟಿಂಗ್ ಅಟ್ಲೀಸ್ಟ್ ನಮ್ಮ ಗ್ರೂಪ್ ಅವ್ರು ಯಾರಾದರೂ ಇದ್ದಾರೆ, ಅವ್ರು ನನ್ನ ಜೊತೆಗೆ ಒಂದೊಂದ್ಸತಿ ಮಾಡ್ತಾರೆ. 80% ನಾನೇ ಮಾಡ್ತೀನಿ ಪೇಂಟಿಂಗ್. ಆಮೇಲೆ ಅದನ್ನೆಲ್ಲ ಮಾಡಬೇಕು, ಅದಕ್ಕೆ ಜ್ಯುವೆಲ್ರಿ ಹಾಕಬೇಕು, ಅದನ್ನೆಲ್ಲ ಫಿನಿಶ್ ಮಾಡಬೇಕು, ಹೊಲಿಬೇಕು. ಅದಾದಮೇಲೆ ಸ್ಟ್ರಿಂಗಿಂಗ್ ಮಾಡಬೇಕು. ಸ್ಟ್ರಿಂಗಿಂಗೂ ಟೈಮ್ ಆಗುತ್ತೆ. ಶೂರ್ಪಣಕಿ ತೋರಿಸಿದ್ನಲ್ಲ, ಆ ಸ್ಟ್ರಿಂಗಿಂಗ್ ಕರೆಕ್ಟಾಗಿ ಆಗಬೇಕು. ಸೊ ಅದಷ್ಟೆಲ್ಲ ಮಾಡಿದ್ಮೇಲೆ ಲೈಟಿಂಗ್ ನೋಡಬೇಕು, ಸ್ಟೇಜ್ ಪ್ರೊಸೀನಿಯಂ ನೋಡಬೇಕು, ಸ್ಟೇಜ್ ಡಿಸೈನ್ ನೋಡಬೇಕು, ಕರ್ಟನ್ಸ್ ನೋಡಬೇಕು, ಬ್ಯಾಕ್ ಡ್ರಾಪ್ ನೋಡಬೇಕು, ಇದಕ್ಕೆಲ್ಲ ಆಗುತ್ತೆ. ಇಷ್ಟು ಕೆಲಸ ಇದೆ. ಅಂದರೆ ನಾವು ಥಿಯೇಟ್ರಿಕಲ್ ಪ್ರೊಡಕ್ಷನ್ ಮಾಡೋದು, ನಮ್ಮ ಕರ್ನಾಟಕ ಶೈಲಿ ಇದೆ. ಅಂದರೆ ಇದರ ಒಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ಇಷ್ಟು ಕೆಲಸ ಮಾಡಿದ್ರೆ ಅದು ಎಲ್ಲನೂ ಸರಿಯಾಗಿ ನಡ್ಕೊಂಡು ಬರುತ್ತೆ. ಈಗ ಒಂದು ಪ್ರೊಡಕ್ಷನ್ ರೆಡಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಎಷ್ಟು ಶೋ ಮಾಡ್ತೀರಿ ಅಥವಾ ಮಾಡ್ತಾನೆ ಇರ್ತೀರಿ ಕಂಟಿನ್ಯೂಸ್? ನಮ್ಮ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲೂ ಕರೀತಾರೆ, ಅವಾಗ ನಾವು ಸಜೆಸ್ಟ್ ಮಾಡ್ತೀವಿ, ನಿಮ್ಗೆ ಇದೆಲ್ಲ ಯಾವ್ದು ಬೇಕು ಅಂತ, ನಮ್ಮ ಹತ್ರ ಎಷ್ಟೊಂದಿದೆ ಅಂತ. ಅವ್ರು ಯಾವ್ದು ಚೂಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ಸಜೆಸ್ಟ್ ಮಾಡ್ತೀವಿ. ಮನುಷ್ಯನ ತೊಗೊಂಡು ನಾಟಕ ಮಾಡ್ತಾರಲ್ಲ, ಅವ್ರಾದ್ರೆ ಥಿಯೇಟ್ರ್ ಬುಕ್ ಮಾಡಿಕೊಂಡು ಅವರೇ ಆಡಿಯನ್ಸ್ ಟಿಕೆಟ್ ಸೇಲ್ ಮಾಡಿ ನಾಟಕ ಮಾಡ್ತಾರೆ. ನಿಮ್ದು ಆ ಥರ ಅಲ್ಲ. ನಮ್ದು ಆ ಥರ ಮಾಡ್ತೀವಿ, ರಂಗಶಂಕರದಲ್ಲಿ ಮಾಡಿದ್ದೀವಿ ಆ ಥರ. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಪಪೆಟ್ರಿಗೆ ಡಿಸೈನೇ ಇಲ್ಲ ಥಿಯೇಟರು. ಸೊ ಅದಕ್ಕೆ ನಮ್ಮ ಪ್ರಸೀನಿಯಂ ಪಪೆಟ್ರಿ ಇದೆಯಲ್ಲ, ಅದು ಹಿಂಗಿರುತ್ತೆ ಥಿಯೇಟ್ರು. ಈ ಲೆವೆಲಲ್ಲಿ ಕೂತವ್ರಿಗೆ ಬರೀ ತಲೆ ಕಾಣುತ್ತೆ, ಟಾಪ್ ಆಫ್ ಇಟ್ ಪಪೆಟೆ ಕಾಣಲ್ಲ, ಅಥವಾ ಪಪೆಟ್ ಕಾಣುತ್ತೆ, ತಲೆ ಕಟ್ ಆಫ್ ಆಗ್ಬಿಡುತ್ತೆ. ಸೊ ನಮ್ಗೆ ಥಿಯೇಟ್ರ್ ಡಿಸೈನ್ ಇಲ್ಲದೆ ಇರೋದ್ರಿಂದ ನಾವೇ ಬುಕ್ ಮಾಡ್ಕೊಂಡು ಹೋಗೋದು ಇಟ್ ಈಸ್ ಕಷ್ಟ. ನಮಗೆ ಫೈನಾನ್ಷಿಯಲ್ ಲಯಬಿಲಿಟಿ ಅದು ನಮಗೆ. ಯಾಕೆ ಆ ಥರ ಶೋ ಮಾಡ್ತಾರೆ, ಅಟ್ಲೀಸ್ಟ್ ನಮಗೆ ಇನ್ವೆಸ್ಟೆಡ್ ಮನಿ ವಾಪಸ್ ಬರಬೇಕಲ್ಲ. ಸೊ ನಾವು ಥಿಯೇಟ್ರ್ ಬುಕ್ ಮಾಡಿಕೊಂಡು ಟಿಕೆಟ್ ಮಾರಿ, ನಾವು ಟಿಕೆಟ್ ಮಾರಬೇಕಾದ್ರೆ ಲೆಕ್ಕ ಹಾಕಿದ್ದೀವಿ, ಒಂದು ಥಿಯೇಟ್ರ್ ಬುಕ್ ಮಾಡಿಕೊಂಡು ವಿ ಹ್ಯಾವ್ ಟು ಸೆಲ್ ಇಟ್ 700-800 ಒಂದು ಟಿಕೆಟು. ಇಲ್ಲರೆ ನಮ್ಗೆ ವರ್ಕೌಟ್ ಆಗಲ್ಲ, ಬಿಕಾಸ್ ಎಕ್ಸ್ಪೆನ್ಸಸ್ ಆರ್ ಹೈ ಆ್ಯಂಡ್ ಥಿಯೇಟ್ರ್ ಫುಲ್ಲು ನಾವು ತೊಗೊಳಕ್ಕಾಗಲ್ಲ. ಸೀಟ್ಸ್ ಗೋ ವೇಸ್ಟ್ ಬಿಕಾಸ್ ದೇ ಆರ್ ನಾಟ್ ಡಿಸೈನ್ಡ್ ಫಾರ್ ಪಪೆಟ್ರಿ. ಸೊ ಯಾವುದೋ ಒಂದು ಆಂಗಲ್ ಇಂದ ಮಾತ್ರ ಆಡಿಯನ್ಸ್ ಕೂತ್ಕೋಬೇಕು. ಹೌದು, ಸ್ಟ್ರೇಟ್ ವಿಷನ್ ಬೇಕು. ವಿಷನ್ ಪಪೆಟ್ ಥಿಯೇಟರ್ಗೆ ಇಲ್ವೇ ಇಲ್ಲ. ಫ್ಲಾಟ್ ಸ್ಟ್ರೇಟ್ ವಿಷನ್ ಇರೋದು ವಿತ್ ಅ ರೇಸ್ ಸ್ಟೇಜ್ ಆದರೂ ರೇಸ್ ಮಾಡ್ಕೋಬೋದು, ಪ್ಲಾಟ್ಫಾರ್ಮ್ ಹಾಕೋಬೋದು. ಬಟ್ ಆಡಿಟೋರಿಯಂ ಕಂಡ್ಯೂಸಿವ್ ಫಾರ್ ಪಪೆಟ್ರಿ ತುಂಬ ಕಡಿಮೆ. ಆ್ಯಂಡ್ ಆ ಅನುಕೂಲ ಕೊಡಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ನಮ್ಮ ಲೈಟಿಂಗ್ ಎಲ್ಲ 0 to 4 feet ಆಗಬೇಕು, ವಿಂಡೋ ಲೈಟಿಂಗ್ ಮಾಡಬೇಕು, ಅದರಲ್ಲಿ ಸ್ಪೆಷಲಿಸ್ಟೇ ಇಲ್ಲ. ಆಮೇಲೆ ನಮ್ಮ ಎಲ್ಲ ಥಿಯೇಟ್ರಿಗೆ ಹೋದ್ರೂ ಮೇಲೆ ಇರುತ್ತೆ ಲೈಟು, ತೆಕ್ಕೊಡಲ್ಲ, ಬೀಳ್ಸಲ್ಲ. ನಾವು ಅವಾಗ ಲೈಟು ತಗೋಬೇಕು, ಸೌಂಡ್ ಓಕೆ, ಸೌಂಡ್ ಅವ್ರದ್ದೇ ಆಗುತ್ತೆ. ಸೊ ಈ ಥರ ನಮಗೆ ಸಮಸ್ಯೆಗಳು ತುಂಬ ಇವೆ. ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡ್ಕೊಂಡಿದ್ದೀವಿ, ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಿಕಾಸ್ ನಾವು ಎಲ್ಲ ಕಡೆ ಮಾಡ್ತೇವೆ. ಅಮೆರಿಕಾದಲ್ಲಿ 7 ವಾರಗಳಲ್ಲಿ 21 ಸಿಟಿಲಿ ಮಾಡಿದ್ವಿ. ಫ್ರೈಡೇ ಒಂದೂರು, ಸ್ಯಾಟರ್ಡೇ ಒಂದೂರು, ಸಂಡೇ ಒಂದೂರು. ಬಸ್ಸು, ಕಾರು, ಪ್ಲೇನು, ಬೋಟಲ್ಲಿ ಹೋಗಿಲ್ಲ. ವಿತಿನ್ ಸಿಕ್ಕಬೇಕಿದ್ದ ಟ್ರಾನ್ಸ್ಪೋರ್ಟಲ್ಲೆಲ್ಲ ಹೋಗಿ. ಅದು ನಾವು 15 ಸೂಟ್ಕೇಸ್ ತೊಗೊಂಡೋಗಿ. ಈ ಥರ ನೋಡಿ ಇದೇನು ಬಣ್ಣದ 15 ಸೂಟ್ಕೇಸ್ ಹಿಂದೆ ಇವು ಸೂಟ್ಕೇಸ್ ಅಲ್ಲಿ ಹಿಂದೆ ಇಟ್ಟಿದ್ದೀವಿ ನೋಡಿ, ಬಣ್ಣ ನಿಲ್ಸಿದೆ. ಅದು ಮಾಳವಿಕಾಗ್ನಿ ಮಿತ್ರ ಮಾಡಿದ್ವಿ. ಸೊ ಆ ಥರ ಎಲ್ಲ ಪ್ರಪಂಚ ತಿರುಗಿದೀವಿ, ಆಗೋದಿಲ್ಲ ಅಂತಲ್ಲ. ಅಲ್ಲಿ ನಾವೇನು ಮಾಡಿದ್ವಿ, ನಮ್ಮದೇ ಎಲ್ಲ ಎಕ್ವಿಪ್ಮೆಂಟ್ ತೊಗೊಂಡು
ನಮ್ಮದೇ ಲೈಟು ನಮ್ಮದೇ ಸ್ಟೇಜು ಎಲ್ಲ ಆ ಥರ ನಮ್ಮದು ಸ್ಟೇಜ್ ಸೆಕ್ಷನ್ ಇದೆ. ಇದ್ರ ಅಡಿಲೆಲ್ಲ ಸ್ಟೇಜ್ ಮೆಟೀರಿಯಲ್. ನೀವೇ ಸ್ಟೇಜ್ ಹಾಕೊಂಡ್ಬಿಡ್ತೀರಿ? ನಾವಂದರೆ ಪ್ರೊಸೀನಿಯಮ್ ಅಲ್ಲ ನಮ್ಮದು. ಪ್ರೊಸೀನಿಯಮ್ ಕ್ರಿಯೇಟ್ ಮಾಡಿ ಆ ವಿಂಡೋಲ್ ನಾವು ಪ್ಲೇ ಮಾಡ್ತೀವಿ, ನಾವು ಯಾರೂ ಕಾಣಲ್ಲ. ಪ್ರೊಸೀನಿಯಮ್ ಅಂದರೆ ಆ ಚೌಕಟ್ಟು ಆ ಚೌಕಟ್ಟು ಅದು ನಾವು ಕಾಣಲ್ಲ, ಬ್ಲ್ಯಾಕ್ ಥಿಯೇಟರ್ ಅದು. ಅದರಲ್ಲಿ ಮಾಡ್ತೀವಿ. ಸೊ ಅದನ್ನೆಲ್ಲ ನಾವು ಹೊತ್ಕೊಂಡು ಹೋಗ್ಬೇಕು. ಸೊ ನಾವು ವೆರಿ ಮೆಟೀರಿಯಲ್ ಇಂಟೆನ್ಸಿವ್. ಅಂದ್ರೆ ಪ್ರೊಸೀನಿಯಮ್ ಅಂದ್ರೆ ಮೇಡಮ್, ನೀವು ಬೊಂಬೆ ಆಡ್ಸೋರು ಕಾಣಲ್ಲ, ಬರೀ ಬೊಂಬೆಗಳು ಕಾಣ್ತವೆ. ಅದ್ರ ಹಿಂದೆ ನೀವು ಸೂತ್ರಧಾರ, ನೀವು ಅದಕ್ಕೆ. ನಾವು ಏನ್ ಮಾಡಿದೀವಿ, ನನ್ನ ಡಿಸೈನು ಮುಂಚೆ ಕರ್ಟನ್ ಹಾಕೋರು, ಕರ್ಟನ್ ತೆಗಿಯೋರು, ಕರ್ಟನ್ ಹಾಕೋರು, ಒಂದ್ ಸೀನು ಕರ್ಟನ್ ಕ್ಲೋಸ್, ಕರ್ಟನ್ ಓಪನ್. ನನಗೆ ಪೇಷನ್ಸ್ ಇಲ್ಲ ಅದನ್ನ ನೋಡಕ್ಕೆ. ಸೊ ಹಾಗೆ ಬೇರೆಯವ್ರಿಗೆ ನಾನು ಏನ್ ಹೇಳಿ, ಸೊ ಅದಕ್ಕೆ ಪ್ರೊಸೀನಿಯಮ್ ಡಿಸೈನ್ ಮಾಡಿದೀನಿ. ನಮ್ದು ಒಂದು 4 ಜನರೇಷನ್ ಪ್ರೊಸೀನಿಯಮ್ ಡಿಸೈನ್ ಇದೆ. ಇಟ್ ಈಸ್ ಅ ಸೀಮ್ಲೆಸ್ ಶೋ ನಮ್ದು. ಅದ್ರದ್ದು ಏನೋ ಬರಿಬೇಕು, ಬಿಕಾಸ್ ಅದು ತುಂಬ ಯೂಸ್ಫುಲ್ ಜನಕ್ಕೆ. ಇವಾಗಲೂ ಎಲ್ಲ ಜನ ಕರ್ಟನ್ ಹೇಳ್ಕೊತಾರೆ, ಕರ್ಟನ್ ತೆಕ್ಕೋತಾರೆ. ಅದನ್ನು ತೆಗೆದು ಬಿಟ್ಟಿದ್ದೀವಿ ನಾವು. ಒಂದು ಓಪನ್ ಆದರೆ ಫುಲ್ ನಡೆಯುತ್ತೆ ನಮ್ಮ ಶೋ. ಅದಕ್ಕೆ ಡಿಸೈನ್ ಮಾಡಿದ್ದೀವಿ. ಬಂದನು ಶ್ರೀಕಾಂತ ಸದ್ಗುಣವಂತ, ಬಂದನು ಶ್ರೀಕಾಂತ, ಬಂದನು ಇಂದಿರೆ ಅರಸ ಮುಕುಂದನು, ಬಂದನು ಇಂದಿರೆ ಅರಸ ಮುಕುಂದನು, ಚಂದದ ಚೆಲುವನು ವದನಾರ ವಿಂದನು, ಬಂದನು ಶ್ರೀಕಾಂತ ಸದ್ಗುಣವಂತ, ಬಂದನು ಶ್ರೀಕಾಂತ. ವಾವ್ ಮೇಡಮ್, ತುಂಬ ಎನರ್ಜಿ ಬೇಕು ಇದಕ್ಕೆ. ಒಂದು ಪ್ರಾಕ್ಟೀಸ್ ಮಾಡಿ ಅಂದರೆ ನಿಮ್ಮದು ಪರ್ಫಾರ್ಮೆನ್ಸಲ್ಲಿ ಹೀಗೆ ತಾವು ಕುಣಿಬೇಕಾಗುತ್ತೆ, ಜೊತೆಗೇನೆ ತಾಳ ಬೇಕು, ಡ್ಯಾನ್ಸ್ ಬೇಕು. ಹಾಂ, ಡ್ಯಾನ್ಸ್ ಇಲ್ಲದೆ ಆಗೋದಿಲ್ಲ. ತಾಳ ಹಿಡಿದೇ ಇದ್ರೆ ಆಗಲ್ಲ, ಬೊಂಬೆಗೆ ಜೀವ ಬರಲ್ಲ. ಇದು ರಾಮಾಯಣನೇ. ಇದು ರಾಮಾಯಣದ್ದೇ. ಸೊ ಒಂದು ಸೀನ್ ಇದೆ ಇದರಲ್ಲಿ. ಇಲ್ಲ, ಮಿಕ್ಸ್ ಆಗಿದೆ. ಓ, ಇವನ ರಾಗಸನ ಆಕ್ಚುಲಿ ಬಳೆಗಾರ ನಮ್ಮ ವಿದುರಾಶ್ವತ್ಥ ಒಂದು ಮಾಡಿದ್ವಿ ದೊಡ್ಡಬಳ್ಳಾಪುರದಲ್ಲಿ. ವಿದುರಾಶ್ವತ್ಥ ಅದ್ರದ್ದು ಒಂದು ಮಾಡಿದೀವಿ, ತುಂಬಾ ಚೆನ್ನಾಗಿದೆ ಪ್ರಸಂಗ. ಅದರಲ್ಲಿ ಜಾತ್ರೆಯಲ್ಲಿ ಬಳೆಗಾರ ಇವನು. ಸೂತ್ರದ ಬೊಂಬೆ ಹೆಂಗೆ ಆಡುತ್ತೆ ತೋರಿಸ್ತೀನಿ. ಇವನು ತ್ರಿಶಿರಸ್ ರಾಕ್ಷಸ ರಾಮನ ಜೊತೆ ಯುದ್ಧಕ್ಕೆ ಬರ್ತಾನೆ. ಅವಾಗ ಅವನಿಗೆ 3 ತಲೆ ಮಾಡಿದೀವಿ. ತ್ರಿಶಿರಸ್ಗೆ 3 ತಲೆ ತಾನೆ. ಅದು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೆ ಒಂದು ಸ್ವಲ್ಪ ತೋರಿಸ್ತೀನಿ. ತಲೆ ಎತ್ತತ್ತೆ ನೋಡಿ. ಇದೊಂದು ತಲೆ ಹಿಂಗೆ, ಇದೊಂದು ತಲೆ ಹಿಂಗೆ. ಮಕ್ಕಳಿಗೆ ವಾವ್ ಅನ್ಸುತ್ತೆ. ಹೌದು, ತ್ರಿಶಿರಸ್ಸು ಕತೆ ಗೊತ್ತಾಗತ್ತೆ, ಅವ್ರಿಗೆ ಎಂಟರ್ಟೈನು ಆಗುತ್ತೆ, ಜ್ಞಾಪಕನೂ ಇರುತ್ತೆ. ಈ ಥರ ತೋರಿಸ್ತಾರೆ. ಹೌದು. ಸೊ ಇದೆಲ್ಲ ನಮ್ಮ ಸ್ಪೆಷಲ್ ಟ್ರಿಕ್, ಸ್ಪೆಷಲ್ ಸ್ಟ್ರಿಂಗ್ ಪಪೆಟ್ಸ್. ಇದಕ್ಕೆಲ್ಲ ಅದೇ ಈ ದಾರಗಳನ್ನೆಲ್ಲ ಸರಿ ಜೋಡಿಸಿ ಇಡಬೇಕು. ಅದೇ ಒಂದು 2 ದಿವಸ ಆಗುತ್ತೆ ನಮಗೊಂದು ಪ್ರೊಡಕ್ಷನ್ ಆದಮೇಲೆ, ಮಾಡಿಲ್ಲ ಇನ್ನು. ಹೌದಾ? 2.5 hours ಪರ್ಫಾರ್ಮೆನ್ಸ್ ಆದಮೇಲೆ ಪ್ಯಾಕಿಂಗ್ ಆ್ಯಂಡ್ ಮನೆಗೆ ಬರೋದಷ್ಟೇ. ಇಲ್ಲಿ ಬಂದು ಹೆಂಗೆ ನಾವು ಕಾಸ್ಟ್ಯೂಮ್ ಸೆಕ್ಷನಲ್ಲಿ ಕಾಸ್ಟ್ಯೂಮ್ ಎಲ್ಲ ವಿಂಗಡಿಸಿ ಇಡಬೇಕಾಗತ್ತೋ ಹಾಗೆ ಇಲ್ಲಿ ಬೊಂಬೆ ಆಟದ ಸೂತ್ರವನ್ನೆಲ್ಲ ಸರಿ ಮಾಡಿ ಇಡಬೇಕು. ಸೊ ಈಗ ಉದಾಹರಣೆ ಕೌಸಲ್ಯ ಎಂಟ್ರಿ ಆಯಿತು, ಕೌಸಲ್ಯ ಸೀನ್ ಮುಗೀತು, ಹೋಯ್ತು, ಈಗ ದಶರಥ ಬಂದ. ಅದು ಅಲ್ಲಿ ಹಾಕ್ತಾ ಇರೋದು, ಜಮಖಾನ ಹಾಕೊಂಡು ಹಾಕ್ತಾ ಇರ್ತೀವಿ ಅಷ್ಟೇ. ಓ, ಅದರ ಕೇರು ಮುತುವರ್ಜಿ ಎಲ್ಲ ಮನೆಗೆ ಬಂದಮೇಲೆ ಅಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ಟೈಮ್ ಇರಲ್ಲ. ಯಾಕಂದರೆ ನಮ್ಮದು ತುಂಬ ರ್ಯಾಪಿಡ್ ಎಂಟ್ರಿ ಎಕ್ಸಿಟ್. ಹೌದು. 2-3 ಬೊಂಬೆ ಇದ್ದಾಗ 3 ಜನ ಒಟ್ಟಿಗೆ ಇರ್ತೀವಿ. ಒಂದೊಂದ್ಸತಿ 2 ಬೊಂಬೆ ಒಂದೇ ಕಟ್ಟಿಗೆ ಹಾಕೊಂಡಿರೋದು ಇದೆ, ಇಲ್ಲೂ ಇದೆ, ಎಲ್ಲೋ ಸಿಗ್ಬೋದು ನಮ್ಗದು. ಆದರೆ ಒಂದೊಂದ್ಸತಿ 1 ಬೊಂಬೆನ 2 ಆರ್ಟಿಸ್ಟ್ ಆಡಿಸಿರೋದು ಇದೆ. ಅಷ್ಟು ಕಾಂಪ್ಲಿಕೇಟೆಡ್. ಡ್ಯಾನ್ಸರ್ ಇದ್ದಾಳೆ. ಎಷ್ಟು ವರ್ಷ ಆಯಿತು ಧಾತು ಶುರು ಮಾಡುತ್ತಾವು? 25 ವರ್ಷ. ವಾಹ್, ಬೆಳ್ಳಿ ಹಬ್ಬದ ಸಂಭ್ರಮ ಇದು. ಸೊ ನೃತ್ಯದ ಹಿನ್ನೆಲೆ ಇದೆ, ಇಂಜಿನಿಯರಿಂಗ್ ಹಿನ್ನೆಲೆ ಇದೆ, 2 ಬೇಕು. ಡಿಸೈನ್ ಮಾಡೋಕ್ಕೆ, ಆಮೇಲೆ ವರ್ಕ್ಶಾಪಲ್ಲಿ ಕೆಲಸ ಮಾಡೋಕ್ಕೆ, ಟೂಲ್ಸ್ ಗೊತ್ತಾಗೋಕ್ಕೂ ಕೂಡ ಟೆಕ್ನಿಕಲ್ ಬೇಕು. ಅದಕ್ಕೆ ಆಸ್ಪೆಕ್ಟ್ಸ್ ಆಫ್ ಡಿಸೈನ್ ಗೊತ್ತಿರಬೇಕು. ಇದು ನೋಡಿ, ಇದೊಂಥರ ನಮ್ಮ ಆಟ, ಸೂತ್ರದ ಬೊಂಬೆ ಆಟ. ಬನ್ನಿರೋ ಬನ್ನಿರೋ ಓಡೋಡಿ ಬನ್ನಿರೋ, ಕರ್ನಾಟಕ ಸಾಮ್ರಾಜ್ಯವ ಕಾಣ ಬನ್ನಿರೋ, ವಿಜಯನಗರ ವೈಭೋಗವ ನೋಡ ಬನ್ನಿರೋ, ಬನ್ನಿರೋ. ಸೊ ಇದೊಂಥರ ಬೊಂಬೆ ಆಟ. ಪಾದದ ಹೆಜ್ಜೆ ರಿದಮಲ್ಲಿ ಬಿಡ್ತಿದೆ, ಸುಮ್ಮನೆ ಎಲ್ಲೆಲ್ಲ ಬೀಳ್ತಿಲ್ಲ ಅದು. ಹಾಗೆ ಅಭ್ಯಾಸ ಹಾಗೆ ಮಾಡಿಸೋದು. ನಮ್ಮ ದೇಶದಲ್ಲಿ ಎಲ್ಲಾನು ತಾಳಕ್ಕೆ ಮಾಡೋದು. ತಾಳವಿಲ್ಲದೆ ಜೀವನವಿಲ್ಲಪ್ಪ, ಇಲ್ಲವೇ ಇಲ್ಲ. ಯಾವ ಜೀವನವೂ ನಡೆಯ ಸಾಲು. ಸೊ ಬದುಕಲು ತಾಳ ತಪ್ಪಬಾರ್ದು, ನೃತ್ಯದಲ್ಲೂ ತಾಳ ತಪ್ಪಾಗಿಲ್ಲ. ಟೈಮ್ ಅಲ್ವಾ?
ಓಕೆ, ಅಂದರೆ ಇದು ಕಥೆ ಪ್ರಾರಂಭದಲ್ಲಿ ಇಲ್ಲ ಸೂತ್ರಧಾರ ಅವ್ನು ಬಳೆಗಾರ. ಬಳೆಗಾರ ಅಂತ. ನಮ್ಮಲ್ಲಿ ಸೂತ್ರಧಾರ ಹಸಿರು. ಹಾಂ, ಹೇಗೆ ಕಲರು ಇದೆಲ್ಲ ಅದಕ್ಕೆ ಇದಂಥ ಶಾಸ್ತ್ರ ಇದೆಯಾ? ನಾಟ್ಯಶಾಸ್ತ್ರ. ಜನರಲ್ ಕಲರ್ ಏನು ಅಂದರೆ ಆಕಾಶ ಏನು ನಮಗೊಂದು ರೂಫ್ ಅಲ್ವಾ. ನಾವು ನೋಡಿದ್ರೆ ಮಗುನ ತೋರಿಸಿದ್ರೆ ಅಲ್ಲೊಂದು ದೊಡ್ಡ ರೂಫ್ ಇದೆ, ಅದು ಆಕಾಶ. ಸೊ ಆಕಾಶ ಎಲ್ಲ ಕಡೆ ಇದೆ, ಎಲ್ಲರನ್ನೂ ಕಾಪಾಡುತ್ತೆ. ಸೊ ಯಾವ ಕ್ಯಾರೆಕ್ಟರಿಗೆ ಈ ಆಕಾಶದ ತಾಕತ್ತಿದೆಯೋ ಒಂದು ಸಾವಿರಾರು ಜನನ ನೋಡ್ಕೊಳ್ಳೋ ಅಷ್ಟು ಅವ್ರಿಗೆ ಆಶ್ರಯ ಕೊಟ್ಟು ಅವ್ರನ್ನ ಪೋಷಿಸಿ ಆ ಕ್ಯಾರೆಕ್ಟ್ರನ್ನ ಆಕಾಶ ಬಣ್ಣ ಕೊಡ್ತೀವಿ. ಆಮೇಲೆ ಈ ಹಳೆ ಕಾಲದಲ್ಲಿ ಪೆರುಮಾಳ್ ಚೆಟ್ಟಿ ಅಂತ ಪೆನ್ಸಿಲ್ ಬರೋದು. ಯಾರಿಗೆ ತುಂಬ ತನಗೇನು ಒಳಿತಾಗದೇ ಇದ್ರೂ ಬೇರೆಯವ್ರಿಗೆ ಕೆಡಕ್ ಮಾಡ್ತಾರಲ್ಲ, ಅಧಮರು ಅಂದರೆ ಸುಮ್ಮನೆ ಕೆಡಕ್ ಮಾಡ್ತಾರೆ ಅವರು. ಅಭ್ಯಾಸ ಬಲದಿಂದ ಕೆಡಕ್ ಮಾಡೋ ಕ್ಯಾರೆಕ್ಟರ್ಗಳಿರುತ್ತೆ. ಅದಕ್ಕೆಲ್ಲ ಪೆರುಮಾಳ್ ಚೆಟ್ಟಿ ಪರ್ಪಲ್ ಬ್ಲೂ, ಬ್ಲ್ಯಾಕ್ ಯಾಕೆ ಕೊಡಲ್ಲ ಅಂದರೆ ಕಾಣಿಸಲ್ಲ ಅದು. ಅಂದರೆ ಡಾರ್ಕ್ ನೇಚರ್ಡ್ ಪೀಪಲ್ಗೆ ಪೆರುಮಾಳ್ ಚೆಟ್ಟಿ ಕಲರ್ ಕೊಡುತ್ತೆ, ಪರ್ಪಲ್ ಬ್ಲೂ. ಆಮೇಲೆ ಆ ಶೇಡ್ಸು ಅದೇ ಒಂದು ಶೇಡ್ ಅಂತಲ್ಲ. ಆಮೇಲೆ ಗೌರವರ್ಣ ಅಂತ ಇದೆ ನಮ್ಮಲ್ಲಿ. ಗೌರಿ ಬಂದಿದೆಯಲ್ಲ, ತುಂಬ ಮರ್ಯಾದ ಪುರುಷೋತ್ತಮ ಅಂತಾರಲ್ಲ ಹಾಗೆ ಉತ್ತಮ ನಾಯಿಕ. ಅವಳ ಗುಣ, ನಡವಳಿಕೆ, ಆಕಾರ ಎಲ್ಲವೂ ಉತ್ತಮ. ಅಂಥವಳಿಗೆ ಬಣ್ಣ ಗೌರಿ, ಅವಳು ಹಳದಿ ಬಣ್ಣ ಕೊಡ್ತೀವಿ. ಮಾನುಷಿಕ ದೈವಿ ಎರಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ಗೆಲ್ಲ ಪಿಂಕಿಶು ಎಲ್ಲೋ ಎರಡು ಕೊಡ್ತೀವಿ. ಇವಳಿಗೆ ಇನ್ ಬಿಟ್ವೀನ್ ಕಲರ್ ಇದೆ, ಲಕ್ಷ್ಮಣನಿಗೂ ಅದೇ ಇದೆ. ಇದು ಇವನು ಲಕ್ಷ್ಮಣ. ಲಕ್ಷ್ಮಣ. ಆಮೇಲೆ ಇವಳು ರಾಜನರ್ತಕಿ, ಅವಳಿಗೆ ಸ್ವಲ್ಪ ರಜಸ್ ಜಾಸ್ತಿ, ಅವಳಿಗೆ ಪಿಂಕಿಶ್ ಮಾಡಿ. ಹೌದು. ಆಮೇಲೆ ಇನ್ನು ಮಣ್ಣಿಗೆ ಕನೆಕ್ಟ್ ಆಗಿರೋರಿಗೆ ಬ್ರೌನ್ ಕಲರ್ ಕೊಡ್ತೀವಿ. ನಮ್ಮ ಪರಿಸರದ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತೀವೋ ಅವ್ರಿಗೆಲ್ಲ ಹಸಿರು ಕೊಡ್ತೀವಿ. ಶೂರ್ಪಣಖಿ ಹಸಿರು ಯಾಕೆ ಅಂದರೆ ಅವಳು ಓನರ್ ಆಫ್ ಅ ಫಾರೆಸ್ಟ್. ದಂಡಕಾರಣ್ಯ ರಾವಣ ಅವಳಿಗೆ ಕೊಟ್ಟಿದ್ದ, ಅವಳು ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ಲು, ಇದು ಕಥೆಯಲ್ಲಿದೆ. ಸೊ ಅವಳಿಗೆ ನಾವು ಹಸಿರು ಬಣ್ಣ ಕೊಡ್ತೀವಿ. ಓ, ಆಕೆ ದಂಡಕಾರಣ್ಯದ ಹೊಡ್ತೀನ? ಹೌದು, ಒಂದು ಹೇಳ್ಕೊತಾಳೆ ರಾಮನಿಗೆ, ಇದಕ್ಕೆಲ್ಲ ನಾನೇ ಹೊಡ್ತಿ ಬಾ ಅಂತ. ಸೊ ಅವಳಿಗೆ ಅಲ್ಲಿ ಹಸಿರು ಕೊಟ್ಟಿದ್ದೀವಿ. ಸೂತ್ರಧಾರನಿಗೂ ಅದೇ ಒಂದು ಕರ್ತವ್ಯ ಇದೆ. ಯಾಕಂದರೆ ಬೊಂಬೆ ಆಟ ಊರಿಂದ ಊರಿಗೆ ಹೋಗೋದು, ಆ ಊರು ಗಲೀಜು ಮಾಡಬಾರ್ದು, ಆ ಊರಿನ ಯಾವುದು ಚೇಂಜಸ್ ಮಾಡಬಾರ್ದು. ನಾವು ಎಲ್ಲಿ ಹೋದರೂ ಹೇಗಿರುತ್ತೋ ಹಾಗೆ ಬಿಟ್ಟು ಬರೋದು ನಮ್ಮ ಜವಾಬ್ದಾರಿ. ಅಂದರೆ ಆ ಪ್ರೊಡಕ್ಷನ್ ಇನ್ಚಾರ್ಜ್ ಯಾರು ಇರ್ತಾರೋ, ಡೈರೆಕ್ಟರ್ಗಳು ಯಾರು ಇರ್ತಾರೋ ಅವರು ಸೂತ್ರಧಾರ ಅಷ್ಟೇ, ಅವರಿಗೆ ಆ ಜವಾಬ್ದಾರಿ ಇದೆ. ಅದನ್ನು ನೆನಪಿಸ್ಕೊಂಡು ಬೊಂಬೆ ಆಟದಲ್ಲೂ ಸೂತ್ರಧಾರ ಹಸಿರು. ಇನ್ನೊಂದು ಏನು ಅಂದರೆ ಶೃಂಗಾರದ ಬಣ್ಣ ಹಸಿರು. ನಾಟ್ಯಶಾಸ್ತ್ರದಲ್ಲಿ ಎರಡು ಥರ ಇದೆ, ಒಂದು ಗುಣಗಳ ಬಗ್ಗೆ ಬಣ್ಣ, ಇನ್ನೊಂದು ಭಾವದ ಬಗ್ಗೆ ಬಣ್ಣ. ಎರಡನ್ನೂ ನಾವಿಲ್ಲ ಅಳವಡಿಸ್ಕೊಂಡಿದ್ದೀವಿ. ಸೊ ಎಲ್ಲಿ ಯಾವ್ದು ಇಂಪಾರ್ಟೆಂಟು ಅದನ್ನು ಹಾಕೋ. ರಾಕ್ಷಸ ಕೆಂಪಗಿರ್ತಾನೆ, ಸೊ ಈ ರಾವಣ ಅವರೆಲ್ಲ ರೆಡ್ ಕಲರ್ ನಮ್ಮದು. ಹನುಮಂತನ ಮೂತಿ ಸ್ವಲ್ಪ ಹಾಗೆ ರೆಡ್ ಕಾಣುತ್ತೆ ನಮಗೆ ಪ್ರಪಂಚದಲ್ಲಿ ಒಂದು, ಅದಕ್ಕೆ ಅದು ಹಾಕಿದ್ದಾರೆ. ಇಡೀ ಮೈ ಎಲ್ಲ ಇದು ಕೆಂಪು ರಾಕ್ಷಸನಿಗೆ, ಯಾಕಂದರೆ ಅವನಿಗೆ ಕೋಪ ಜಾಸ್ತಿ, ಅಹಂಕಾರ ಜಾಸ್ತಿ. ಸೊ ಆ ಗುಣದಲ್ಲಿ ಅವನಿಗೆ ಅಹಂಕಾರ ಕೋಪ ಇರುವವರಿಗೆ ಕೆಂಪು ಬಣ್ಣ ಕೊಡ್ತೀವಿ. ಒಂದು ಪ್ಯಾಕೇಜ್ ಥರ ಮೇಲಕ್ಕೆ ಬರುತ್ತೆ. ಎತ್ತಿದ್ರೆ ಅದು ಕವರ್ಗಳು ಇದೆ ಹಾಕ್ತೀವಿ, ಬಟ್ಟೆ ಕವರ್ ಹಾಕಿಟ್ಬಿಟ್ಟು ಹೊರಡಕ್ಕೆ ಮುಂಚೆ ಇದೆಲ್ಲ ತಯಾರಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಒಂದು ಕಡೆ ಹೋಗಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತೀರಿ ಅಂದರೆ ಅದಕ್ಕೆ ಮೊದಲು ಎಷ್ಟು ಪ್ರಿಪ್ರೇಷನ್ ಇರುತ್ತೆ ನಮಗೆ? ಅಂದರೆ ರಿಹರ್ಸಲ್ ಬಿಟ್ಟು ರಿಪೀಟ್ ಶೋ ಅಂತ ಇಟ್ಕೊಳ್ಳೋಣ, ಒಂದು ರಿಪೀಟ್ ಶೋ ಅದನ್ನು ರಿಹರ್ಸಲ್ ಮಾಡ್ತೀರಿ. ನಮಗೆ ಯಾವ ಶೋ ಬಂದರೂ ಫಸ್ಟ್ ಶೋ ಅದು. ಯಾಕಂದರೆ ಒಂದು ಶೋ ಮಾಡಿರ್ತೀವಲ್ಲ, ಏನೋ ಐಡಿಯಾ ಹೊಳೆಯುತ್ತೆ ನನಗೆ, ಇದಕ್ಕಿಂತ ಇದು ಬೆಟರ್ ಆಗ್ಬೋದು ಅಂತ, ಅದನ್ನು ಮಾಡಿಸೋದು. ಸೊ ಇಲ್ಲರ ಗ್ರೋತ್ ಇರಲ್ಲ. ನಾನು ಇವಾಗ ವಿಜಯನಗರ ವೈಭವ 10 ವರ್ಷದ ಹಿಂದೆ ಮಾಡಿದ್ದು, 15 ವರ್ಷದ ಹಿಂದೆ ಮಾಡಿದ್ದು. ವಿಜಯನಗರ ವೈಭವ ಮಾಡಿ ಕಂಪ್ಲೀಟ್ ಹಿಸ್ಟ್ರಿ. ಹಂಪಿಲೂ ಮಾಡಿದೀವಿ, ಅದನ್ನು ಹಂಪಿ ಉತ್ಸವದಲ್ಲೂ ಮಾಡಿದೀವಿ, ಬೇಕಾದಷ್ಟು ಸತಿ ಮಾಡಿದೀವಿ. ಅಂದರೆ ಅದು ಸ್ಟಾರ್ಟಿಂಗ್ ಶೋ ಹೇಗಿತ್ತೋ ಅದು ಇವಾಗ ಹಾಗೇ ಇಲ್ಲ. ನಾವು ಬೆಳಿತೀವಿ, ಅದು ಬೆಳೆಯುತ್ತೆ, ಸ್ಟ್ಯಾಗ್ನೇಟ್ ಆಗಿ ಇಡಲ್ಲ. ಅದಿಟ್ಟರೆ ಅದು ಹೊಟ್ಟೋಗುತ್ತೆ. ಅದು ನಮ್ಮ ದೇಶದಲ್ಲಿ ಅದೊಂದು ನದಿ ಥರ ಹರಿತಾ ಇರಬೇಕು. ನಾನು ಗ್ರೇಟು ಅಂದ್ಕೊಂಡ್ರೆ ಆಯಿತು, ನನ್ನ ಕತೆ ಯಾವತ್ತಿಗೆ ಮುಗೀತು. ಸೊ ಇದು ರಿಹರ್ಸಲ್ ಒಂದು ಅಟ್ಲೀಸ್ಟ್ ಒಂದು 14 hours 3 days ಆಗುತ್ತೆ. ಆಮೇಲೆ 3rd day ಪ್ಯಾಕಿಂಗ್ ಮಾಡಿಬಿಡ್ತೀವಿ. ಯಾಕಂದರೆ ರಿಹರ್ಸ್ ಮಾಡಿದ ತಕ್ಷಣ ಪ್ಯಾಕ್ ಮಾಡಿದ್ರೆ ಯಾವುದೂ ಮರ್ತಿರಲ್ಲ. ಸೊ ಎಷ್ಟೇ ಚೆಕ್ ಲಿಸ್ಟ್ ಇಟ್ಕೊಂಡ್ರು ಇದು ಬೆಸ್ಟ್ ಸಿಸ್ಟಮ್ ನಮಗೆ. ರಿಹರ್ಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ, ಆಮೇಲೆ ಅಲ್ಲಿ ಹೋಗಿ ಹಾಕ್ಕೊಳ್ಳೋದು. ಅವತ್ತಿನ ದಿವಸ ನಾನು ಬೇಗ ಹೋಗ್ತೀನಿ. ನಂಗೆ ಒಂದು ಪ್ರೋಗ್ರಾಮ್ ಇದ್ದರೆ 8 ಗಂಟೆಗೆ ಟ್ರಕ್ ಲೋಡಿಂಗ್ ಶುರು ಆಗುತ್ತೆ. ಶುರು ಆದರೆ ಬೆಂಗಳೂರು ಪ್ರೋಗ್ರಾಮ್, ಆಮೇಲೆ ಅದು ತಲುಪತ್ತೆ ವೆನ್ಯೂ ಬೈ 1 o'clock ಏನೋ. ಅಲ್ಲಿ 1 o'clock ನಾನು ಇರ್ತೀನಿ. ಟ್ರಕ್ ಅನ್ಲೋಡ್ ಮಾಡಿಸಿ ಸ್ಟೇಜ್ ಹಾಕಿಸಿ ಇಡ್ತೀನಿ. ಅಷ್ಟಾಗಿ ನಮ್ಮ ಟೀಮ್ ಅವರೆಲ್ಲ ಬರ್ತಾರೆ, ಬಂದು ಅವ್ರು ಬೊಂಬೆ ಆಟ ಆಡಿಸ್ತಾರೆ. ಆಮೇಲೆ ಅವ್ರು ಹೋಗ್ತಾರೆ, ನಾವು ತಿರ್ಗಾ ಪ್ಯಾಕಿಂಗ್ ಮಾಡಿಟ್ಬಿಟ್ಟು ಮನೆಗೆ ಬರ್ತೀವಿ. ಸೊ ಬೆಳಗ್ಗೆ 8 ಗಂಟೆಯಿಂದ
ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೂ ಆಗುತ್ತೆ ಒಂದೊಂದ್ಸತಿ. ಇಷ್ಟು ನಮ್ಮ ಕೆಲಸ ಆಗುತ್ತೆ ಒಂದು ಶೋಗೆ. ಒಳ್ಳೆ ಆಡಿಯನ್ಸ್ ಇದ್ದರೆ ನಮಗೆ ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ. ಖುಷಿ ಆಗೋದಷ್ಟೇ ಅಲ್ಲ, ರೋಮಾಂಚನ ಎಲ್ಲ ಆಗುತ್ತೆ. ನಾನು ಫಸ್ಟ್ ಅನ್ಕೋತಾ ಇದ್ದೆ ಬರೀ ಒಂದು ನೃತ್ಯಗಾತಿಯರಿಗೆ ಮಾತ್ರ ಇದು ಸಿಗುತ್ತೆ ಅಂತ. ಒಂದು ವರ್ಣ ಮಾಡಿದಾಗ ಒಂದೊಂದ್ಸತಿ ಎಕ್ಸ್ಟಸಿ ಅಂತಾರೆ, ಆ ಥರ ರೋಮಾಂಚನವಾಗಿ ಸಾತ್ವಿಕ ಅನುಭವ ಆಗೋಗುತ್ತೆ. ಬೊಂಬೆ ಆಟದಲ್ಲಿ ಎಲ್ಲಾಗುತ್ತೆ, ನಾನೆಲ್ಲೋ ಬೊಂಬೆ ಎಲ್ಲೋ ಅವರೆಲ್ಲೋ ಆಗುತ್ತೆ. ಎಷ್ಟು ಸತಿ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಕಣ್ಣಲ್ಲಿ ಧಾರಾಕಾರಿಯಾಗಿ ನೀರು ಹರಿಯೋಕ್ಕೆ ಶುರು ಆಗೋಗುತ್ತೆ, ಅಷ್ಟು ಸಂತೋಷ ಆಗೋಗುತ್ತೆ. ಆ ಹೈ ಆನಂದ ಪಡೋದು ಸಾಧ್ಯ ಇದರಿಂದ. ಇಲ್ಲಿ ರಾಮಾಯಣ ಮಾಡಿದಾಗ ಜಟಾಯು ಮೋಕ್ಷ, ನಾನು ಫುಲ್ಲು ಜಟಾಯು ಮೋಕ್ಷದ, ನಾನು ಜಟಾಯು ಆಡಿಸ್ತಾ ಇದ್ದೀನಿ ಅಂದರೆ ನನಗೆ ಆ ಅನುಭವ ಆಫ್ ರಾಮ ಜಟಾಯುಗೆ ಮೋಕ್ಷ ಕೊಡೋದು ನನ್ನಲ್ಲಿದೆ. ಸೊ ನನಗೆ ಅದಕ್ಕೆ ಫುಲ್ಲು ಬಾಡಿ ರಿಯಾಕ್ಟ್ ಆಗ್ತಾಯಿದೆ. ಅದು ಆಡಿಯನ್ಸಿಗೆ ತಲುಪುತ್ತೆ. ನನಗೆ ಇವಾಗ ಅದು ಗ್ಯಾರಂಟಿ. ಆಚೆ ಬಂದ ತಕ್ಷಣ ಜಟಾಯು ಮೋಕ್ಷ ತುಂಬ ಚೆನ್ನಾಗಿತ್ತು, ಶಬರಿ ತುಂಬ ಚೆನ್ನಾಗಿತ್ತು, ನಮಸ್ಕಾರ, ಥ್ಯಾಂಕ್ಸ್. ಸೊ ನಮಗೆ ಈ ಅನುಭವ ಆಗುತ್ತೆ. ಸೊ ನಮಗಾದ್ರೆ ಅದಕ್ಕೆ ಹೋಗುತ್ತೆ, ಅದರಿಂದ ಜನಕ್ಕೆ ಹೋಗುತ್ತೆ. ಇದು ಖಂಡಿತ ನಿಜ. ನಾವು ಸುಮ್ಮನೆ ಡ್ರೈ ಆಗಿ ಕೂತ್ಕೊಂಡು ಆಡ್ತಿದ್ರೆ ಅಷ್ಟು ಅನುಭವ ತಲುಪಲ್ಲ. ಆಗೋದಿಲ್ಲ. ಅದಕ್ಕೆ ಅನುಭವವಿಲ್ಲದೆ ಬೊಂಬೆ ಆಟವಿಲ್ಲ. ನಮ್ಮ ಕಲ್ಚರ್ಗೆ ನಮ್ಮ ಕನೆಕ್ಷನ್ ಇಲ್ಲದೆ ಇದ್ರೆ ನಮ್ಗೆ ಯಾರೋ ಜಟಾಯು ಯಾವನೋ ರಾಮ ನಮ್ಗೆ ಏನಾಗಬೇಕಾಗಿ ಈ ಕೈಗೆ ಅನ್ಬೇಕಾ ಅಂತೀನಿ, ಮೆಕ್ಯಾನಿಕಲ್ ಆಗುತ್ತೆ ಅವಾಗ. ಅದರಲ್ಲಿ ಅದು ಕಲೆ ಆಗೋದಿಲ್ಲ, ಅದು ಒಂದು ಗಿಮಿಕ್ರಿ ಆಗುತ್ತೆ. ಕಲೆ ಆಗಬೇಕಾದ್ರೆ ಭಾವ ಬರಬೇಕು, ಅದನ್ನು ನಾವು ಅನುಭವಿಸ್ಬೇಕು. ಅದಕ್ಕೆ ಮಾಡೋದಕ್ಕೂ ಅಷ್ಟು ಡೀಟೇಲ್ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಮಾಡೋದ್ರಲ್ಲೇ ಒಂದು ಭಾವ ಬರುತ್ತೆ. ಆ ಬೊಂಬೆ ಮಾಡ್ತಾ ಇದ್ದಾಗ ಆವಾಗಲೇ ನನ್ನ ಇಡೀ ಮನಸ್ಸು ಅಲ್ಲೇ ಇರುತ್ತೆ, ಆ ಕ್ಯಾರೆಕ್ಟರ್ ಜೊತೆ ಇರುತ್ತೆ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ ತಿಳ್ಕೊಬೇಕು. ಅದನ್ನು ಮಾತ್ರ ಇಂಜರಿ ಅಲ್ಲ, ಎಷ್ಟು ಪುಸ್ತಕ ಬೇಕಾದ್ರೂ ಓದ್ತೀನಿ. ಒಂದು ಪರ್ಫಾರ್ಮೆನ್ಸ್ ಅಂತಂದ್ರೆ ಎಷ್ಟು ಬೊಂಬೆಗಳಿರುತ್ತೆ? ನಮ್ದು ಇವಾಗ ರಾಮಾಯಣ 108 ಆಯಿತು, ಭಕ್ತ ಪ್ರಹ್ಲಾದಲ್ಲಿ ಒಂದು 40 ಇರುತ್ತೆ, ಅಷ್ಟಾವಕ್ರಲ್ಲಿ ಒಂದು 40-45 ಇದೆ. ಒಂದು ರಾಮಾಯಣ ಮಾಡಬೇಕು ನೀವು 108 ಬೊಂಬೆಗಳನ್ನ ಆಡಿಸ್ಬೇಕು. ಫುಲ್ ರಾಮಾಯಣ 108 ಬೊಂಬೆ, ಇನ್ನೂ ಜಾಸ್ತಿ ಇರ್ಬೋದು. ಎಷ್ಟು ಜನ ಆಡಿಸ್ತೀರಿ? ನಾವು 6 ಜನ ಆಡಿಸಿದ್ವಿ 108 ಬೊಂಬೆಗಳನ್ನ. 6 ಲೇಡೀಸ್. ಸೊ ನಿಮ್ಮ ಟೀಮಲ್ಲಿ ಹೇಗೆ ಇದ್ದಾರೆ ಅವರೆಲ್ಲ ಬ್ಯುಸಿ, ಸಿಗ್ತಾರೆ, ಇಲ್ಲದೇ ಇದ್ರೆ ಇಲ್ಲ. ಸೊ ಹಾಗೆಲ್ಲ ಏನಿಲ್ಲ. ಬಟ್ ಸದ್ಯಕ್ಕೆ ಇವಾಗ ಸೊ ನಿಮ್ದು 6 ಜನರ ತಂಡ, 6-10 ಇದೀವಿ. ಸ್ಟೂಡೆಂಟ್ಸು ಇದ್ದಾರೆ 3 ಜನ, ಅವರು ಬರ್ತಾರೆ ಒಂದೊಂದ್ಸತಿ ಆಡ್ಸಕ್ಕೆ. ಯಾರು ಕರೆಸ್ತಾರೆ ನಿಮ್ಮನ್ನ? ಉದಾಹರಣೆ ನೀವಂತೂ ಈಗ ಆಡಿಟೋರಿಯಂ ಬುಕ್ ಮಾಡ್ಕೊಂಡು ಶೋ ಮಾಡಲ್ಲ, ಸೊ ಯಾರು ಕರೆಸ್ತಾರೆ ನಿಮ್ಮನ್ನ? ಹೇಗೆ? IIT ಬಾಂಬೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಫ್ ಮ್ಯೂಸಿಕ್ ಆಯಿತು. ಅದೇನೋ ಫೆಸ್ಟಿವಲ್ ಆಫ್ ಮ್ಯೂಸಿಕ್ ಅಲ್ಲ, ಅವರು ಡಿಜಿಟೈಸೇಷನ್ ಆಫ್ ಸೌಂಡ್ ರೀಪ್ರೊಡಕ್ಷನ್ ಮಾಡ್ತಾಯಿದ್ರು. ಅವ್ರು ನಮ್ಮ ಮಾಳವಿಕಾಗ್ ನಿಮ್ಮ ಮಿತ್ರ ಬಗ್ಗೆ ಕೇಳಿದ್ರು, ಅದನ್ನು ನೋಡಿದ್ರು, ಯೂಟ್ಯೂಬಲ್ಲಿ ನಾವು ಸ್ನಿಪೆಟ್ಸ್ ಹಾಕಿದ್ದೀವಲ್ಲ, ಕರೆದ್ರು. ಆಮೇಲೆ ಹೈದರಾಬಾದಲ್ಲಿ ಯಾರೋ ಕರೆದಿದ್ದಾರೆ, ಕನ್ಫರ್ಮ್ ಆಗಿಲ್ಲ, ರಾಮಾಯಣ ಮಾಡಿ ಅಂತ. ಆಮೇಲೆ ಈ ವರ್ಲ್ಡ್ ಕಲ್ಚರಲ್ಲಿ ಯಾರೋ ಕರೆದ್ರು. ಆಮೇಲೆ ಇದು ಯಾವುದೋ ಕಾನ್ಫರೆನ್ಸ್ಗಳಾದರೆ ಕರೀತಾರೆ. ರಥೋತ್ಸವಗಳಲ್ಲೂ ಕರೆಯೋರು ಮುಂಚೆ. ಕೋವಿಡ್ ಆದಮೇಲೆ ಅದೆಲ್ಲ ನಡೀತಾ ಇಲ್ಲ ಇವಾಗ. ನಮಗೆ ತುಂಬ ಇಷ್ಟ ಹಳ್ಳಿಗೆ ಹೋಗಿ ರಥೋತ್ಸವದಲ್ಲಿ ಭಾಗವಹಿಸೋಕ್ಕೆ. ಲೋಕ್ ಮೇ ರಾಮ ಆಯಿತು, ಅದೇ ಅಯೋಧ್ಯೆಯಲ್ಲಿ ಕರೆಸಿದ್ರು. ಅಲ್ಲಿ ರಾಮಾಯಣದ ಬಾಲಕಾಂಡ ಅಯೋಧ್ಯೆ ಕಾಂಡ ಮಾಡಿದ್ವಿ. ನೈಮಿಷಾರಣ್ಯಕ್ಕೆ ಹೋಗಿದ್ವಿ, ಅಲ್ಲಿ ಅಷ್ಟಾವಕ್ರ ಮಾಡಿದ್ವಿ. ಎಷ್ಟು ಆಗಿರ್ಬೇಕು? 25 ವರ್ಷದಲ್ಲಿ 1,000 ಆಗಿರ್ಬೋದು. ಓಕೆ. ಥಿಂಗ್ ಇಸ್, ನಮ್ಮ ಲೆಡ್ಜರ್ ಇಟ್ಟಿಲ್ಲ, ನಾವು ಲೆಡ್ಜರ್ ಇಡಕ್ಕೆ ನಮ್ಗೆ ಟೈಮೇ ಇಲ್ಲ. ನಮ್ಮ ಬೊಂಬೆ ದಾರ ಬಿಡ್ಸೋಕ್ಕೆ ಕಷ್ಟ. ನೀವು ನನಗೆ ಎಷ್ಟು ವರ್ಷ ಆಯ್ತು, ಯಾರೋ ಬೇರೆಯವ್ರು ಹೇಳಿದ್ರು, ಅಯ್ಯೋ 25th ಇಯರ್ ಮಾಡಲೇ ಇಲ್ವಲ್ಲ ಅಂತ, ಹಾಗೆ ಹೋಯ್ತಾ ಅಂದರು. ಅಯ್ಯೋ ಆಯಿತು, ನಮಗಿಲ್ಲ ಲ್ಯಾಂಡ್ ಮಾರ್ಕ್ ಇಲ್ಲ, ಇಟ್ಕೊಂಡು ಏನು ಮಾಡೋದು ನಾವು? ಕಂಪ್ಲೇಂಟ್ ಮಾಡೋಂಗಿಲ್ಲ ಆರ್ಟಲ್ಲಿ. ಕಂಪ್ಲೇಂಟ್ ಮಾಡಿದ್ರೆ ಆರ್ಟ್ ಬಿದ್ದೋಗುತ್ತೆ. ನನಗೇನು ಸಿಗಬೇಕಿತ್ತು, ಸಿಗ್ತಾ ಇಲ್ಲ, ಕಂಪೇರ್ ಮಾಡೋದು, ಕಂಪ್ಯಾರಿಸನ್ನೇ ಇಟ್ಕೊಳ್ಳೋಂಗಿಲ್ಲ. ಯಾಕಂದರೆ ಅದೆಲ್ಲ ನೆಗೆಟಿವ್ ಎನರ್ಜೀಸು. ಅದು ನಮಗಿರೋ ಅಷ್ಟು ಎನರ್ಜಿನೂ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀವಿ. ಇದು ನಮಗೆ ಅಷ್ಟು ಸಂತೋಷ ಕೊಡ್ತಾಯಿದೆ, ಇನ್ನೇನು ಬೇಕು? ಸಂತೋಷ ಕೊಡ್ತಾ ಇದೆ, ಸಿಕ್ಕಾಪಟ್ಟೆ ಸಂತೋಷ. ಬಟ್ ಬದುಕಕ್ಕೆ ಅದೇ ನಾವು ಇಷ್ಟು ಮಾಡಿಟ್ರೆ ಇನ್ಯಾರಿಗೂ ಬದುಕಾಗತ್ತೆ. ಅಲ್ಲ, ನಾವು ಇವಾಗ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡ್ತಾ ಇದೀವಲ್ವಾ, ಅಲ್ಲಿ ಎಷ್ಟು ಜನನ ಕರೆಸ್ತೀವಿ, ಹಳ್ಳಿಗಳಿಂದ ಜನ ಬರ್ತಾರೆ. ಅವ್ರು ಏನು ಹೇಳ್ತಾರೆ, ಇವಾಗ ನನಗೆ ಈ ವರ್ಷ ಯಾರೋ ಬೊಂಗೋಪುತ್ತೂರು ವೆಸ್ಟ್ ಬೆಂಗಾಲಿಂದ ಬಂದಿತ್ತು, ಅವ್ರಿಗೆ ಫೋನ್ ಮಾಡಿ ನೀವು ಬರ್ತೀರಾ, ವಯಸ್ಕರವರು. ಅವ್ರು ಹೇಳಿದ್ರು, ನಾನು 10 ವರ್ಷದಿಂದ ಕಾಯ್ತಾ ಇದ್ದೀನಿ ನಿಮ್ಮ ಇನ್ವಿಟೇಷನ್ಗೆ, ತುಂಬ ಸಂತೋಷ, ಬರ್ತೀವಿ. ಆ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ ಬೊಂಬೆ ಆಟಕ್ಕೆ ನಮ್ಮ ದೇಶ, ಕೊಡಬೇಕು. ಸೊ ನಾವು ಆದಷ್ಟು ಮಾಡ್ತೀವಿ. ನಾವು ತುಂಬ ಪುಟ್ಟ ಜನ, ನಾವು ತುಂಬ ಸಣ್ಣವರು. ಸೊ ಈಗ ತಮ್ಮ ಬದುಕು ಇದೇ ಪೂರ್ಣಾವತಿನ? ಇದೇ ಪೂರ್ಣಾವತಿ. ಅಂದರೆ ನಾನು ಇಂಜಿನಿಯರ್ ಆಗಿದ್ದೆ, ಇವಾಗ ನಮ್ಮ ಯಜಮಾನ್ರು ನಂಗೆ ಊಟ ಹಾಕ್ತಾರೆ. ಸೊ ನಾವು ಬೊಂಬೆ ಆಟದಲ್ಲಿ ನಾವು ಏನು ಫ್ರೀಗೆ ಮಾಡಲ್ಲ, ನಾವು ಏನು ದುಡ್ಡು ಕಲೆಕ್ಟ್ ಮಾಡ್ತೀವೋ ಅದನ್ನು ಅದಕ್ಕೆ ವಾಪಸ್ ಹಾಕ್ತೀವಿ, NGO. ಓಕೆ. ಹಾಗೆ ನಮ್ಮ ಆರ್ಟಿಸ್ಟ್ಗೆಲ್ಲ ಪೇಮೆಂಟ್ ಕೊಡ್ತೀವಿ. ಯಾಕಂದರೆ ಅವರು ನನಗೇನೋ ಹುಚ್ಚು, ನಂದು ಇದು ಒಂದು ಜೀವನ ಮುಡುಪು. ಇದು ನಾ ತಗೊಂಡಿರೋ ಒಂದು ಸಂಕಲ್ಪ.
ಬಟ್ ಬೇರೆಯವ್ರಿಗೆ ಇದರಿಂದ ಅಂದರೆ ಪಾಪ ಅವರು ಕಮರ್ಷಿಯಲ್ ಬೇಸಿಸಲ್ಲಿ ಮಾಡೋದಿಲ್ಲ, ಅವರು ಎಲ್ಲ ತುಂಬ ದುಡಿತಾರೆ. ಅವರು ಮಾಡಿರೋದಕ್ಕೆ ನಾನು ಅದೇ ಹೇಳ್ತೀನಿ, ನಮ್ಮದೆಲ್ಲ ಪುಣ್ಯ ಅಕೌಂಟ್. ಎಲ್ಲರಿಗೂ ಜೀವನದಲ್ಲಿ ಲಿಸ್ಟ್ ಒಂದೇ, ಅದೆಲ್ಲೋ ಹಾಕ್ಕೊಳ್ಳುತ್ತೆ. ಅದನ್ನು ನಾವು ಇದಕ್ಕೆ ತಂದರೆ ಆಗೋದಿಲ್ಲ. ಯಾಕಂದರೆ ನೋಡಿ, ನಾನೇ IT ಕ್ವಾಲಿಫೈಡ್ ಅಲ್ವಾ, ಇದೇ ಅವರ್ಸ್ ನಾನು ಒಂದು IT ಇಂಡಸ್ಟ್ರಿಲಿ ಹಾಕಿದರೆ ಒಂದು ಕಂಪ್ನಿ CEO ಆಗ್ಬಿಡ್ತಿದ್ರೆ ಡೆಫಿನೆಟ್ ಆಗಿ ಅದೇ ನಿಮ್ದೊಂದು ಕಂಪ್ನಿ ಇಲ್ಲ, ನನ್ನ ಕಂಪನಿ CEO ಆಗೋದೇ ಒಂದು ಏಮ್ ಇದ್ದಿದ್ದು. ಬಟ್ ಇಟ್ಸ್ ಓಕೆ. ಅಲ್ಲಿಂದ ಇಲ್ಲಿ ಟ್ರಾನ್ಸಿಷನ್ ತುಂಬ ಕಷ್ಟ ಆಯಿತು. ಏನಂತಾರೆ, ಪವರ್ ಆಫ್ ಸೀಟ್ ಟು ಬೆಗಿಂಗ್ ಬೌಲ್. ಅದಾದಮೇಲೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗ ಹೇಗೆ ನಾನು ನಿಮ್ಗೆ ಹೇಳಿದ್ನೋ, ನೀವು ಬೊಂಬೆ ಆಟಕ್ಕೆ ಎಲ್ಲೂ ಜಾಗವೇ ಕೊಡಲ್ಲ. ಅಂದರೆ ಇವಾಗ ಒಂದು ದೊಡ್ಡ ಫೋರಮ್ ಆಯಿತು ಅಂದ್ಕೊಳ್ಳಿ, ಅಲ್ಲಿ ಎಲ್ಲ ಕಲೆಗಳನ್ನ ಹಾಕ್ತಾರೆ ಅಂದ್ಕೊಳ್ಳಿ. ಬೊಂಬೆ ಆಟ ಹಾಕ್ಲಿಲ್ವಾ ಅಂತ ಒಂದು ಅಪ್ಲಿಕೇಶನಾಗ ಹಾಂ ನೋಡ್ತೀವಿ ಅಂತಾರೆ. ಆಮೇಲೆ ಅವ್ರಿಗೆ ಗೊತ್ತೂ ಇಲ್ಲ, ಅವ್ರು ಅದರ ಬಗ್ಗೆ ಯೋಚನೆನೂ ಮಾಡಲ್ಲ, ಬೊಂಬೆ ಆಟಕ್ಕೊಂದು ಪ್ರಾಮುಖ್ಯವಾಗಿ ಸ್ಥಳವನ್ನು ನೀಡಲ್ಲ. ಸೊ ಒಂದು ಥಿಯೇಟ್ರ್ ಕಟ್ಟಬೇಕು ನಮ್ಮ ರಾಜ್ಯದಲ್ಲಿ. ಇಷ್ಟು ನಮ್ಮ ಹತ್ರ ಶೈಲಿಗಳಿರುವಾಗ ಬೆಂಗಳೂರಲ್ಲಿ ಒಂದು ಪಪೆಟ್ ಥಿಯೇಟ್ರ್ ಆಗಬೇಕು. ಎಸ್, ಎಲ್ಲಿದೆ ನಿಮ್ಮ ಭಾರತದಲ್ಲಿ ಬೊಂಬೆ ಆಟ? ಎಲ್ಲಿದೆ? ಸರಿ, ನಮ್ಮ ಧಾತುಲಿದೆ. ನಿಮ್ಮ ಧಾತು ಎಲ್ಲಿದೆ? ಒಂದು ಬೇಸ್ಮೆಂಟ್ ಅಲ್ಲಿದೆ. ಬನಶಂಕರಿಯಲ್ಲಿ ಒಂದು ಕೋಣೆ, ಇಲ್ಲಿ ಒಂದು ಬೇಸ್ಮೆಂಟ್ ಅಲ್ಲಿ ಇದೆ. ಡೆಡ್ ಎಂಡ್ ರೋಡ್ ಅಲ್ಲಿ ಇದೆ. ಹೌದು, ಅದನ್ನು ಹೇಳಿ ಸ್ವಲ್ಪ ಸಂಕೋಚ ಆಗ್ತಾ ಇತ್ತು. ಆಮೇಲೆ ಒಂದು KR ರೋಡಲ್ಲಿ ಒಂದು ಬಸ್ ಸ್ಟಾಪ್ ಮಾಡಿದ್ವಿ, ಧಾತು ಪಪೆಟ್ ಬಸ್ ಸ್ಟಾಪ್ ಅಂತ. ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೈಲಿ ಬೊಂಬೆಗಳನ್ನ ಮಾಡಿಸಿ ಅಲ್ಲಿ ಹಾಕಿದ್ದೀನಿ. ವೆರೈಟಿ ಕರ್ನಾಟಕ ಮ್ಯಾಪು ಇದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ಬೊಂಬೆ ಸಿಗುತ್ತೆ ಅನ್ನೋ ಮಾಹಿತಿ ಆ ಬಸ್ ಸ್ಟಾಪಲ್ಲಿದೆ. ಸರಿ, ಬಸ್ ಸ್ಟಾಪ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಏರ್ಪೋರ್ಟು. ಅಲ್ಲಿ ನಮಗೆ ಒಂದು ಟ್ರಯಲ್ಲು 2 ಸತಿ ಬ್ಯಾಗೇಜ್ ಕರೋಸಲ್ಲು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆರೋಸಲ್ ನಂಬರ್ 9 2 ಸತಿ ಇನ್ಸ್ಟಾಲೇಷನ್ ಮಾಡಿದ್ವಿ. ಆಮೇಲೆ ಅಲ್ಲಿ ಏರ್ಪೋರ್ಟಲ್ಲೂ ಮಾಡಿದ್ವಿ. ಆಮೇಲೆ ಪ್ರವಾಸಿಗಳಿಗೆ ಗೊತ್ತಾಗಲಿ ನಮ್ಮ ಬೆಂಗಳೂರಲ್ಲಿ ಬೊಂಬೆ ಆಟ ಇದೆ ಅಂತ. ಇವಾಗ ಟರ್ಮಿನಲ್ T2ನಲ್ಲಿ ಬೋರ್ಡಿಂಗ್ ಪಿಯರಲ್ಲಿ ಪರ್ಮನೆಂಟಾಗಿ ಒಂದು ನವರಸದ್ದು ಒಂದು ತುಂಬ ಗ್ರ್ಯಾಂಡಾಗಿರೋದು ಒಂದು ಬೊಂಬೆ ಆಟ ಇನ್ಸ್ಟಾಲೇಷನ್, ಮೊಟ್ಟ ಮೊದಲನೇ ಬಾರಿ ಇಂಡಿಯಾ ಪಬ್ಲಿಕ್ ಇನ್ಸ್ಟಾಲೇಷನ್ ಆಫ್ ಪಪೆಟ್ರಿ. ಸೂಪರ್. ಸೊ ಇಟ್ ಈಸ್ ಪರ್ಮನೆಂಟ್, ಅಲ್ಲೇ ಇರುತ್ತೆ, ಪರ್ಮನೆಂಟ್. ಅದಕ್ಕೆ ತುಂಬ ಆಯಿತು. ಇಟ್ ವಾಸ್ ಅ ಸೀಕ್ವೆನ್ಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ ಆಯಿತು. ಆಮೇಲೆ ಅದಕ್ಕೆಲ್ಲ ಅವ್ರದ್ದೆಲ್ಲ ರೂಲ್ಸ್ ಏನೋ ಡಿಸೈನ್ ಇದೆ, ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಬಟ್ 100% ನಮ್ಮ ಜಡೆಗಳನ್ನೆಲ್ಲ ಇಟ್ಕೊಂಡು ಕರ್ನಾಟಕದ ಬೊಂಬೆ ಜಡೆ ತುಂಬ ಪ್ರಸಿದ್ಧ. ಅಷ್ಟು ಬೊಂಬೆಗಳಿಗೂ ಹೇರ್ ಸ್ಟೈಲ್ಗಳು ತುಂಬ ಚೆನ್ನಾಗಿವೆ. ನೀವು ಮಾಡಿಸಿದ್ದು ಆಡಿರೋದಲ್ಲ ಇಲ್ಲಿ ಧಾತು ಇಲ್ಲಿಂದ ಹೋಗಿರೋದು. ಈಗ ಈ ವರ್ಷ ಇಲ್ಲೇ ಕೂತ್ಕೊಂಡು ಕೊರೋನಾ ಟೈಮಲ್ಲಿ ಕೂತ್ಕೊಂಡು ಕೆತ್ತನೆ ಮಾಡಿ 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 ಎಲ್ಲ ಮರದ ಬೊಂಬೆಗಳು. ಒಂಥರ ನನ್ಗನ್ಸತ್ತೆ ಇಂಡಿಯಾಲಿ ಇದು ತುಂಬ ಸುಪ್ರಸಿದ್ಧವಾಗುತ್ತೆ. ಖಂಡಿತ ಆಗಲಿ. ಸೊ T2ಲಿ ಇದೆ, ಇನ್ನೂ ಓಪನ್ ಆಗಿಲ್ಲ, ಆಗುತ್ತೆ, ಇನ್ನೊಂದು 2-3 ತಿಂಗಳಿಗೆ ಓಪನ್ ಆಗುತ್ತೆ. ಶುಭವಾಗಲಿ. ಸ್ನೇಹಿತರೆ, ಬಹಳ ಧನ್ಯವಾದ ಅನುಪಮಾ ಮೇಡಮ್ ಅವ್ರಿಗೆ. ಪಪ್ಪೆಟ್ ಶೋ ಅಥವಾ ಬೊಂಬೆ ಆಟ ಅದ ಬಗ್ಗೆ ಬಹಳ ಅದ್ಭುತವಾದ ಒಂದು ಮಾಹಿತಿ ಒಳನೋಟವನ್ನು ಕೊಟ್ಟರು. ಬಹಳ ಸಂತೋಷ ಆಗಿದ್ದ ವಿಚಾರ ಏನಂತಂದ್ರೆ, ಈ ಬೊಂಬೆ ಆಡಿಸುವ ಕಲೆ ಭಾರತ ಮೂಲದ್ದು ಅಂತೇಳಿ ಇಡೀ ಜಗತ್ತೇ ಹೆಮ್ಮೆ ಪಡ್ತಿರುವಂತಹ ಒಂದು ಒಳ್ಳೆ ಮಾಹಿತಿನ ಮೇಡಮ್ ಹೇಳಿದ್ರು. ಬಹಳ ವಿಶೇಷವಾದಂತಹ ಕಲೆ, ಅಪರೂಪದ ಕಲೆ, ಅಪರೂಪವಾದ ಕಲೆ, ನಮ್ಮ ಭಾರತೀಯ, ನಮ್ಮ ಸ್ವದೇಶಿ ಕಲೆ, ನಮ್ಮ ಈ ಬೊಂಬೆ ಆಟದ ಕಲೆ ಅಥವಾ ಪಪ್ಪೆಟ್ ಶೋ ಕಲೆ. ಇದು ಉಳಿಲಿ, ಬೆಳೀಲಿ, ಯೂತ್ಸ್ ಎಲ್ಲ ಇದನ್ನ ಕಲಿಯುವಂತಾಗಲಿ, ಇನ್ನೊಂದಷ್ಟು ಹೊಸ ಪ್ರಯೋಗಗಳು ಇದ್ರ ಮೂಲಕ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಅವರು ಕಲಿಸ್ತಾರೆ ಕೂಡ, ಖಂಡಿತವಾಗಿಯೂ. ಆಯ್ತು, ಇವ್ರು ಕಲಿಸ್ತಾರ, ಯಾಕೆ ಒಬ್ಬ ಕಲೀಲಿಯ ಯೂತ್ಸ್ ಅಂತ ನೀವು ಹೇಳ್ತೀರಿ, ಅವ್ರು ಕಲಿಸ್ತಾರ ಅಂತಾರೆ. ಖಂಡಿತ ಕಲಿಸ್ತಾರೆ, ಅವರೇ ಹೇಳ್ತಾರೆ ಅಲ್ವಮ್ಮ? ನಾನು ಅನುಪಮಾ ಹೊಸಕೆರೆ, ನಿರ್ದೇಶಕಿ, ಧಾತು ಪಪೆಟ್ ಥಿಯೇಟರ್, ಬೆಂಗಳೂರು. ಭಾರತದ ಕಲೆ, ಆಮೇಲೆ ಕರ್ನಾಟಕದ ಕಲೆಯೂ ಕೂಡ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಬೆಳೆದು ಬಂದಿದೆ. ಕನ್ನಡಿಗರು ಇದನ್ನು ಖಂಡಿತವಾಗಿ ಕಲಿತು ಮುಂದುವರಿಸಬೇಕು. ತಾವು ಕಲಿಸ್ತೀರಿ? ಖಂಡಿತವಾಗಿ. ಹೇಗೆ ಸಂಪರ್ಕ ಮಾಡೋದು? ವೆಬ್ಸೈಟ್ ಇದೆ, dhatu.org, dhatupuppets.org ಇದೆ. ಅಥವಾ ನಮಗೆ dhatu@gmail.com ಇಮೇಲ್ ಮಾಡ್ಬೋದು, ಅಥವಾ 9886193999 ಫೋನ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಅಂದರೆ ಮಕ್ಕಳು ಈ ಏಜ್ನವ್ರು ಬರಬೇಕು ಅಂತಿದೆಯಾ ಅಥವಾ ಏನು? ಹೇಗೆ? ಸುಮಾರು ಒಂದು 7 ವರ್ಷ ಆದರೆ ಕಲಿಕೆಗೆ ತಯಾರಿ. 7ನೇ ವರ್ಷದಿಂದ ಬರಬಹುದು ಸ್ನೇಹಿತರೆ. ಯಾವುದೇ ಲಿಂಗ ಭೇದವಿಲ್ಲ, ಭಾಳ ಅದ್ಭುತವಾಗಿ ಕಲಿಸ್ತಾರೆ. ನೀವು ಅವರಿಗೆ ಸಂದರ್ಶನ ನೋಡೋರು ಗೊತ್ತಾಗುತ್ತೆ, ಅವ್ರು ಬಹಳ ಒಳ್ಳೆ ಗುರು ಕೂಡ. ಬನ್ನಿ, ಕಲೀರಿ. ಈ ನಮ್ಮ ಕರ್ನಾಟಕದ ಕಲೆಯನ್ನು, ಭಾರತೀಯ ಕಲೆಯನ್ನು ಇಡೀ ಜಗತ್ತಿಗೆ ಇನ್ನೊಂದಷ್ಟು ಪಸರಿಸೋ ಕೆಲಸ ಎಲ್ಲರೂ ಮಾಡೋಣ. ಭಾಳ ಧನ್ಯವಾದ. ಶುಭವಾಗಲಿ ಅಮ್ಮ. ನಮಸ್ಕಾರ.